संयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। त्रैकाल्यं द्रव्यषट्कं नवपदसहितं जीवषट्काय लेशां पंचाने चास्तिकाय कृतसमिति गतिज्ञान चारित्र भेदाः इत्येतन्मोक्षमूलं त्रिभुवनमहितं प्रोक्तमर्हद्भिरीशैः प्रत्येते श्रद्धदाति स्पृशति च मतिमान् यः स वैशुद्धदृष्टिः। सिद्धे जयप्रसिद्धे च विहाराः नापलं पथ्ये वन्दिता अर्हन्ते उच्चम् आराहणाकमसो उज्जोवनमुज्जवनं निवहनं साहनं च निच्चरणं दंसननानचरितं तवानमाराहणाभनिया नमोस्तु नमोस्तु नमोस्तु। मोक्षमार्गस्य नेतारं भेत्तारं कर्मभूभृतां ज्ञातारं विश्वतत्त्वानां वन्दे तद्गुणलब्धये वन्दे तद्गुणलब्धये वन्दे तद्गुणलब्धये। हे ಭವಿಜೀವಾತ್ಮವು ಪರ್ಯುಷನ್ ಪರ್ವದ 4ನೇ ದಿನ ಆದಂತ ಇಂದು ಉತ್ತಮ ಶೌಚ ಧರ್ಮದ ಬಗ್ಗೆ ನಾವು ಅವಲೋಕನ ಮಾಡೋದು ಅವಶ್ಯಕತೆ. ಕಷಾಯಗಳ ಅಭಾವ ಮಾಡ್ತಾ ಮಾಡ್ತಾ ಜೀವಾತ್ಮ ಕರ್ಮಗಳ ನಿರ್ಜರ ಮಾಡಿ ಮೋಕ್ಷ ಪ್ರಾಪ್ತಿಗೆ ಕಾರಣ ಆಗ್ತಕ್ಕಂಥ ಪರ್ವ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ. ಕ್ರೋಧ ಕಷಾಯ ಅಭಾವಕ್ಕಾಗಿ ಉತ್ತಮ ಕ್ಷಮ ಅವಲಂಬನ ತಗೊಂಡಿವಿ. ಮಾನ ಕಷಾಯ ಅಭಾವಕ್ಕಾಗಿ ಉತ್ತಮ ಮಾರ್ಧವ ಧರ್ಮದ ಅವಲಂಬನ ತಗೊಂಡಿವಿ. ಮಾಯಾ ಕಷಾಯದ ಅಭಾವಕ್ಕಾಗಿ ಉತ್ತಮ ಆರ್ಜವ ಧರ್ಮ ಅವಲಂಬನೆ ಹಾಗೂ ಲೋಭ ಕಷಾಯದ ನಾಶಕ್ಕಾಗಿ ಉತ್ತಮ ಶೌಚ ಧರ್ಮದ ಒಂದು ಅವಲಂಬನೆ ತೆಗೆದುಕೊಳ್ಳೋದು ಅತ್ಯವಶ್ಯಕದ. ಉತ್ತಮ ಶೌಚ ಧರ್ಮ ನಮ್ಮ ಆತ್ಮಾಗ ಪ್ರಾಪ್ತ ಆಗಬೇಕಾದ್ರೆ ಮತ್ತೆ ಲೋಭ ಕಷಾಯದ ಅಭಾವ ಆಗಬೇಕು. ಶುಚಿರ್ ಭಾವ ಉತ್ತಮ ಶೌಚ ಎಲ್ಲಿ ಸ್ವಚ್ಛ ಭಾವದ ಪರಂ ನಿರ್ಮಲ ಭಾವದ ಪರಿಶುದ್ಧ ಭಾವದ ಅಲ್ಲಿ ಉತ್ತಮ ಶೌಚ ಧರ್ಮದ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಲೋಭ ಕಷಾಯವನ್ನ ನಾಶ ಮಾಡಬೇಕು. ಆಶೆ ದುಃಖದ ಮೂಲ. ಈ ಸಂಸಾರದಲ್ಲಿ ಎಲ್ಲಕ್ಕಿಂತ ಸಂಸಾರ ಪರಿಭ್ರಮಣೆಗೆ ಕರ್ಮ ಬಂಧನಕ್ಕೆ ಕಾರಣ ಆಶೆ. ಆಸೆಯನ್ನ ಜಯಿಸಿದರೆ ಮಾತ್ರ ಈ ಆತ್ಮ ಪರಮಾತ್ಮ ಆಗಲಿಕ್ಕೆ ಸಾಧ್ಯ. ಇದಕ್ಕ ಭೋಗ್ ಸೆ ದುಃಖ, ತ್ಯಾಗ್ ಸೆ ಸುಖ, ಸುಖ ಸೆ ಶಾಂತಿ. ಯಾವುದು ಆಶೆ ಅದ ಅದು ದುಃಖಕ್ಕೆ ಕಾರಣ ಅದ. ಎಲ್ಲಿ ಉತ್ತಮ ಶೌಚ ಧರ್ಮದ ಪ್ರಾಪ್ತಿಗಾಗಿ ನಾವು ಪುರುಷಾರ್ಥ ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರ ನಾವು ಆತ್ಮ ಶುಚಿರ್ಭೂತೆಯನ್ನ ಪಡ್ಕೋಬೇಕು, ಆತ್ಮ ನಿರ್ಮಲತೆಯನ್ನು ಪಡ್ಕೋಬೇಕು, ಆತ್ಮ ಸೌಖ್ಯವನ್ನ ನಾವು ಪಡ್ಕೋಬೇಕಾಗಿತ್ತಂದ್ರ ಲೋಭ ಕಷಾಯದ ಅಭಾವ ಮಾಡಬೇಕು. ಲೋಭ ಕಷಾಯದಿಂದ ಈ ಜೀವಾತ್ಮ ಕರ್ಮ ಆಶ್ರಮ ಮಾಡ್ಕೊತಿರ್ತಾನ. ಆ ಕರ್ಮ ಆಶ್ರಮ ಮುಕ್ತಿ ಆಗ್ಬೇಕಾರ ಶೌಚ ಧರ್ಮ ಇರಬೇಕು. ಬಾಹ್ಯದಲ್ಲಿ ಯಾವ ರೀತಿ ಸ್ವಚ್ಛತೆ ಅವಶ್ಯಕತೆ ಅದ ಹಂಗ ಅಂತರಂಗದಲ್ಲಿಯೂ ಸಹ ಶೌಚಕ್ಕೆ ಅರ್ಥಾತ್ ಶುಚಿರ್ಭೂತ ಆತ್ಮ ಪರಿಶುದ್ಧ ಪರಮಾತ್ಮ ಆಗ್ಬೇಕಾಯ್ತಂದ್ರ ಕಷಾಯದ ಅತ್ಯವಶ್ಯಕದ. ಆ ಕಷಾಯದಲ್ಲಿ ಕೊನೆಯ ಕಷಾಯ ಲೋಭ ಕಷಾಯ. ಆ ಲೋಭ ಕಷಾಯದಿಂದ ಮುಕ್ತಿ ಹೊಂದುವ ಸಲುವಾಗಿ ನಾವಿವತ್ತ ಉತ್ತಮ ಶೌಚ ಧರ್ಮವನ್ನ ಅವಲೋಕನ ಮಾಡೋಣ. ಉತ್ತಮ ಶೌಚ ಅಂತಕ್ಕಂಥ ಧರ್ಮ ಅಂದ್ರೆ ಲಕ್ಷಣ. ಇದು ಧರ್ಮ ಒಂದೇ ಇದ್ರು ಧರ್ಮದ 10 ಲಕ್ಷಣಗಳನ್ನ ಹೇಳಲಾಗಿದೆ. ಪ್ರಮುಖ 10 ಲಕ್ಷಣದಲ್ಲಿ 4ನೇ ಲಕ್ಷಣ ಉತ್ತಮ ಶೌಚ ಅಂತ. ಶೌಚ ಅಂತ ಬಿಡಿಗೆಲ್ಲ ಸರ್ವೇ ಸಾಮಾನ್ಯ ಭಾಷೆದಾಗ ಅರ್ಥ ಆಗ್ತದ. ಶುಚಿರ್ಭೂತ, ಸ್ವಚ್ಛತಾ, ನಿರ್ಮಲತಾ, ಪವಿತ್ರತಾ ಅಂತ. ಇಲ್ಲಿ ಉತ್ತಮ ಶೌಚ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡಲಾಗಿದೆ. ಉತ್ತಮ ಶೌಚ ಧರ್ಮ, ಇದಕ್ಕೆ ಧರ್ಮದ ಪರಿಭಾಷೆ ಕೊಡಲಾಗಿದೆ. ಈಗೆಲ್ಲ ನಾವು ಅಂತೀವಿ ಸ್ವಚ್ಛ ಭಾರತ ಆಗ್ಬೇಕು, ಸರ್ಕಾರದಲ್ಲಿ ಆದೇಶಗಳನ್ನ ಇವತ್ತು ನಾವು ಕಾಣ್ತೀವಿ. ಇದು ಬಾಹ್ಯ ಸ್ವಚ್ಛತೆ. ಯಾವ ಪ್ರಕಾರ ಬಾಹ್ಯ ಸ್ವಚ್ಛತೆ ಇರೋದ್ರಿಂದ ನಮ್ಮ ಆರೋಗ್ಯ ಸ್ವಸ್ಥಾಗಿ ಉಳಿತದ, ಹಾಗೆ ಅಂತರಂಗ ಸ್ವಚ್ಛತೆ ಮಾಡ್ಕೋದ್ರಿಂದ ನಮ್ಮ ಆತ್ಮ ಸ್ವಸ್ಥ ಇರ್ತಾನ.
ಆತ್ಮ ಆರೋಗ್ಯವಂತ ಇರ್ತಾನೆ. ಅರ್ಥಾತ್ ಆತ್ಮ ಕರ್ಮದಿಂದ ನಿರ್ಮೂಲನ ಆಗಿ ಆತ್ಮ ಪರಿಶುದ್ಧ ಪರಮಾತ್ಮ ಆಗ್ತಾನೆ. ಅದಕ್ಕೆ ಸ್ವಚ್ಛತೆಗೆ ಅವಶ್ಯ ಕೊಡ್ತಕ್ಕಂಥ ಪ್ರಸಂಗದ. ಎಷ್ಟು ನಾವು ಅವಶ್ಯಕ ಅದು ಸ್ವಚ್ಛತಾ ಅಂತಕ್ಕಂಥದ್ದು ಅಂತ ಕೇಳಿದ್ರ, ಬಾಹ್ಯ ಪ್ರದೂಷಣ ನಮ್ಮ ಪರಿಸರವನ್ನ ಮಲಿನ ಮಾಡಿದ್ರ, ಅಂತರಂಗ ಪ್ರದೂಷಣ ಆತ್ಮವನ್ನ ಮಲಿನ ಮಾಡ್ತದ. ಆತ್ಮವನ್ನ ನಿರ್ಮಲ ಮಾಡ್ಬೇಕೈತಂದ್ರ ಈ ಶೌಚ ಧರ್ಮದ ಸಹಾಯ ಅತ್ಯವಶ್ಯಕ ಅನ್ನೋದ್ರಿಂದ ಆಚಾರ್ಯರು, ತೀರ್ಥಂಕರರು, ಮಹಾನ್ ಪುರುಷರು ಈ ಧರ್ಮದ ಲಕ್ಷಣಗಳನ್ನ ಕ್ರಮವಾಗಿ ಹೇಳಿದ್ರು. ಕ್ರೋಧ, ಮಾನ್, ಮಾಯಾ, ಲೋಭ 4 ಕಷಾಯಗಳ ಅಭಾವ ಮಾಡೋ ಸಲುವಾಗಿ ಉತ್ತಮ, ಕ್ಷಮ, ಮಾರ್ದವ್, ಆರ್ಜವ್, ಶೌಚ ಈ ರೀತಿ 4 ಭೇದಗಳನ್ನ ಹೇಳಿದ್ರು. ಅದಕ್ಕೆ ಮನುಷ್ಯ ಪಾಪಕ ಬಾಪ ಕೌನ್ ಹೇ ಅಂತಕ್ಕಂಥ ಮಾತು ಕೇಳಿದಾಗ ಲೋಭ ಅಂತ ಹೇಳ್ತದೆ. ಆಸೆ ದುಃಖದ ಮೂಲ. ಬುದ್ಧರು ಹೇಳ್ರು, ಮಹಾವೀರರು ಹೇಳ್ರು, ತೀರ್ಥಂಕರು ಹೇಳ್ರು, ಮಹಾನ್ ಪುರುಷರೆಲ್ಲ ಇದನ್ನೇ ಹೇಳ್ರು. ಎಲ್ಲಿ ಆಶಾದ ಅಲ್ಲಿ ದುಃಖದ. ಅದಕ್ಕೆ ಹೇಳ್ರು, ನಮ್ಮಲ್ಲಿ ಆಸೆಯನ್ನ ತ್ಯಾಗ ಮಾಡ್ತಕ್ಕಂಥ ಸಂದೇಶವನ್ನ, ಆಸೆಯನ್ನ ನಿರ್ಮೂಲ ಮಾಡ್ತಕ್ಕಂಥ ಸಂದೇಶವನ್ನ ಉತ್ತಮ ಶೌಚ ಧರ್ಮ ಕೊಡ್ತದ. ಅದಕ್ಕ ಆಶಾಹಿ ದುಃಖ, ನಿರಾಶಾಹಿ ಸುಖ. ಅಂದ್ರೆ ಆಸೆಯಿಂದನ ದುಃಖ ಮೂಲ ಆಗ್ತದ, ದುಃಖ ಪ್ರಾಪ್ತಿ ಆಗ್ತದ. ಮತ್ತು ಆಸೆಯನ್ನ ಜಯಿಸಿದವ ಸುಖಿ ಆಗಲಿಕ್ಕೆ ಸಾಧ್ಯ ಅಂತ ಅನೇಕ ಗ್ರಂಥಗಳಲ್ಲಿ ನಾವು ಇತಿಹಾಸದಲ್ಲಿ ಆದಂತ ಘಟನೆಗಳನ್ನು ಸ್ಮರಣೆ ಮಾಡ್ಕೋಬಹುದು. ಆಸೆಯಿಂದ ಜೀವ ಯಾವ ರೀತಿ ದುಃಖದ ಭಾಜನ್ ಮಾಡ್ತದ, ಅರ್ಥಾತ್ ದುಃಖಿ ಆಗ್ತದ ಅಂತಕ್ಕಂಥದ್ದು. ಯಾಕಂದ್ರ ಸಾಧು ಸಂತರು ಎಲ್ಲವನ್ನ ತ್ಯಾಗ ಮಾಡಿ ನಿರಾಶೆಯಿಂದ ಸ್ವ ಆತ್ಮ ಕಲ್ಯಾಣಕ್ಕಾಗಿ ಪುರುಷಾರ್ಥ ಮಾಡ್ತಾ ಇರೋದ್ರಿಂದ ಅವಸರಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವ ಆಸೆ ಮೂಲ ಇಟ್ಕೊಂಡನ, ಆಸೆ ಬಂಧನದಲ್ಲಿ ಇಟ್ಕೊಂಡನ, ದುಃಖಿ ಆಗ್ಯದ. ಸನ್ಯಾಸಿಗಳು ಆಸೆಯನ್ನ ತ್ಯಜಿಸಿ, ಆಸೆಯನ್ನ ತ್ಯಾಗ ಮಾಡಿ ತಮ್ಮ ಆತ್ಮ ಕಲ್ಯಾಣಕ್ಕಾಗಿ ಪ್ರತಿ ಸಮಯ ಪುರುಷಾರ್ಥ ಮಾಡೋದ್ರಿಂದ ಅವ್ರು ಏನು ಇರ್ಲಾರ್ದನ ಸುಖಿ ಆಗಿರ್ತಾರೋ. ಅದಕ್ಕೆ ಸಾಧು ಸಂತರ ಚರಂದ ಹೋಗ್ತಕ್ಕಂಥ ಭಕ್ತರ ಉದ್ದೇಶ ಸುಖದ ಪ್ರಾಪ್ತಿಗಾಗಿ. ಒಬ್ಬ ಶ್ರೀಮಂತ ಧನಿಕ ಸುಖದ ಅಪೇಕ್ಷೆಯನ್ನ ಅಪೇಕ್ಷಿಸ್ತಾ ಸುಖದ ಪ್ರಾಪ್ತಿಗಾಗಿ ಅಲಿದಾಡ್ತಾ ಎಲ್ಲ ಕಡೆ ತಿರುಗಿದ. ಎಲ್ಲ ಕಡೆ ಕೇಳಿದ, ನಂಗೆ ಎಲ್ಲಿ ಸುಖ ಸಿಗ್ತದಂತ. ಅಂಗಡಿ ಹೋಗಿ ಕೇಳಿ ಸುಖ ಸಿಗ್ತದೇನೋ, ಇಲ್ಲ. ಎಲ್ಲೂ ಸುಖ ಸಿಗ್ತಲ್ಲ, ಏನ್ ಮಾಡ್ಬೇಕು ಅಂತ ಅನೇಕ ಜನರನ್ನ ಕೇಳಿದ. ಅನೇಕ ಜನ ಅನೇಕ ಪ್ರಕಾರ ಹೇಳಿದ್ರು. ನೀ ಮಂದಿರ್ ಕಟ್ಸು ನಿಂಗೆ ಸುಖ ಸಿಗ್ತದ, ನೀ ಒಂದು ಮಸೀದಿ ಕಟ್ಟು ನಿಂಗೆ ಸುಖ ಸಿಗ್ತದ. ಅನೇಕ ಪ್ರಕಾರ ಯಾರ್ಯಾರು ಅಂತ ಎಲ್ಲ ಕ್ರಿಯೆ ಮಾಡ್ರು ಆತನಿಗೆ ಸುಖದ ಅನುಭವ ಆಗಲಿಲ್ಲ. ಕೊನೆಗೆ ಅಲಿತಾ ಹೋದಾಗ ಒಂದು ಊರ್ ಹೊರಗ ಒಂದು ಸಣ್ಣ ಕುಟೀರಿತ್ತು. ಆ ಕುಟೀರದಲ್ಲಿರ್ತಕ್ಕಂಥ ಒಬ್ಬ ಗೃಹಸ್ಥ, ಆ ಗೃಹಸ್ಥ ನೇಗಿಲ್ ತಗೊಂಡ ಹೊಲದ ಕಡೆ ಹೊಂಟಿದ್ದ. ಆ ಸಂದರ್ಭ ಈ ಧನಿಕ ಶ್ರೀಮಂತ ಆತನನ್ನ ಕೇಳ್ತಾನ, ಧನಿಕರೇ, ಶ್ರೀ ರೈತರೇ, ನನಗೆ ಸುಖದ ಪ್ರಾಪ್ತಿಗಾಗಿ ಬಹಳ ಅಲಿದಾಡ್ತಾ ಇದ್ದೀನಿ. ಸುಖ ಎಲ್ಲದ, ಸುಖದ ಪ್ರಾಪ್ತಿಗೆ ನಾ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಆ ರೈತರು ಹೇಳ್ತಾರ, ಏನಿಲ್ಲ, ಇದೇ ಮಾರ್ಗದಿಂದ ಜಂಗಲ್ ಮಾರ್ಗದಲ್ಲಿ ಒಂದು ಭಯಾನಕ ಜಂಗಲದಲ್ಲಿ ದೊಡ್ಡದಾದಂತ ಮಧ್ಯದಲ್ಲಿ ಬೆಟ್ಟದ ಮೇಲೆ ಒಂದು ವೃಕ್ಷದ, ಆ ವೃಕ್ಷದ ಕೆಳಗೆ ಒಬ್ಬರ ಮಹಾನ್ ಮೇಧಾವಿ ಸನ್ಯಾಸಿ ತಪಶ್ಚರ್ಯ ಮಾಡ್ತಾ ಇದ್ದಾರ. ಅವ್ರ ಹತ್ತಿರ ಹೋಗಿ ಕೇಳಿದ್ರ ನೀವು ಸುಖದ ಪ್ರಾಪ್ತಿ ಆಗಬಹುದು, ನೀವು ಸುಖ ಸಿಗಬಹುದು ಅಂತ ಹೇಳಿದಾಗ ಆ ಒಬ್ಬ ವಣಿಕನ ಮಾತ ಕೇಳಿ ಆ ಸನ್ಯಾಸಿ ಆ ಸಂತೃಪ್ತಿ ಸಿಗ್ತದೇನು ಅಂತ, ಇದುವರೆಗೆ ನನಗೆ ಸುಖದ ಪ್ರಾಪ್ತಿ ಆಗಲಿಲ್ಲ, ಅದಕ್ಕ ನಿಮ್ ಹತ್ತಿರ ಬಂದೀನಿ, ನಂಗೆ ಸುಖದ ಉಪಾಯವನ್ನು ಹೇಳ್ರಿ, ನಾ ಸುಖದ ಪ್ರಾಪ್ತಿ ಆಗ್ಬೇಕಂದ್ರೆ ನಾ ಏನ್ ಮಾಡ್ಬೇಕು? ಈಗೆಲ್ಲ ಜನ ಹೇಳ್ಬೇಕಾರ ಏನೆಲ್ಲ ಮಾಡ್ನಿ, ಮನಿ ಕಟ್ಸ್ನಿ, ಮಂದಿರ್ ಕಟ್ಸ್ನಿ, ಏನ್ ಬೇಕೆಲ್ಲ ಮಾಡ್ನಿ, ಆದ್ರೂ ನನಗ ಸುಖದ ಅನುಭವ ಆಗಿಲ್ಲ. ಅದಕ್ಕೆ ಸುಖದ ಪ್ರಾಪ್ತಿಗಾಗಿ ನಾ ಏನ್ ಮಾಡ್ಬೇಕು ಅಂತ ಆ ಸಂತರನ್ನ ಕೇಳಿದಾಗ ಸಂತರು ಮೌನದಿಂದಲೇ ಧ್ಯಾನಸ್ಥರಾಗಿ ಕಣ್ತೆರೆದರು, ಮೇಲೆ ನೋಡಿ ಕೆಳಗೆ ನೋಡಿದ್ರು. ಅಷ್ಟರಲ್ಲಿ ಆ ಯಾವ ಅರಳಿ ಮರದ ಕೆಳಗೆ ಸಂತರು ಕುಳಿತಿದ್ದರೋ ಆ ಮರದಿಂದ ಒಂದು ಎಲೆ ಕಳಚಿ ಕೆಳಗೆ ಬಿತ್ತು. ಆವಾಗ ಸಂತರು ಆ ಧನಿಕನ ಜೊತೆಗೆ ಮಾತನಾಡದೆ ಆ ಎಲೆಯ ಜೊತೆಗೆ ಮಾತನಾಡಿದರು. ಎಲೆ, ಇಷ್ಟು ದಿನಗಳ ಕಾಲ, ಈ 1 ವರ್ಷಗಳ ಕಾಲ
ನೀನು ಈ ಮರಕ್ಕಾಗಿ ಶ್ರಮಪಟ್ಟೆ, ಆ ಮರದ ಸಂಯೋಗದಿಂದ ನೀನು ವಿಯೋಗಿಯಾದ. ಇವತ್ತು ಆ ಮರವನ್ನು ಬಿಟ್ಟು ಕೆಳಗೆ ಬಿದ್ದೆ, ನಿನಗೇನು ದುಃಖ ಆಗ್ತಾ ಇಲ್ಲ ಏನು ಅಂತ ಆ ಎಲೆಯನ್ನು ಕೇಳಿದ್ರು. ಆವಾಗ ಎಲೆ ಒಂದು ಗಾಳಿಗೆ ಅಳಗಡೆ ಮಾತಾಡ್ಲಿಕ್ಕೆ ಶುರುವಾಯ್ತು. ಹೇಳ್ತದೆ, ಗುರುದೇವ ನನಗೇನು ದುಃಖ ಇಲ್ಲ ಅಂತ. ಯಾಕ? ಏನು ನನ್ನ ಕರ್ತವ್ಯ ಇತ್ತು, ನನ್ನ ಕಾಯಕ್ಕಿತ್ತು, ಆ ಕಾಯಕವನ್ನ ನಾನು ಮರದಲ್ಲಿ ಇದ್ಕೊಂಡು ಮಾಡಿನಿ. ವರ್ಷಗಳ ಕಾಲ ಆ ಮರಕ್ಕಾಗಿ ಶ್ರಮಪಟ್ಟೆ. ನನ್ನ ಕರ್ತವ್ಯದಿಂದ ನಾನು ಮುಕ್ತನಾಗಿ ನಿಮ್ಮಂತ ಸಂತರ ಚರಣದಲ್ಲಿ ಬಿದ್ದಿನಲ್ಲ, ಈ ಒಂದು ಆನಂದ ನನಗದ. ಅದಕ್ಕೆ ನಂಗೆ ದುಃಖ ಇಲ್ಲ. ಬಿದ್ರನು ನಿಮ್ಮಂತ ಒಂದು ಸಂತರ ಚರಂದ ಬಿದ್ನಿ. ಇರುವವರೆಗೆ ನಿಮ್ಮಂತ ಸಂತರಿಗೆ ನೆರಳಾಗಿ ಒಂದು ಆಶ್ರಯವನ್ನು ಕೊಟ್ಟೆ. ಅದಕ್ಕೆ ನನಗೇನು ದುಃಖ ಇಲ್ರಿ, ಆನಂದತಿ ಅಂತ ಆ ಎಲೆ ಮಾತಾಡಿತು. ಆ ಎಲೆ ಮಾತಾಡೋದನ್ನು ಕೇಳಿ ಧನಿಕ ಆಶ್ಚರ್ಯಚಕಿತನಾದ. ನಾನು ಪ್ರಶ್ನೆ ಕೇಳಿದ್ದೇನೆ, ಆದರೂ ಸಂತರು ನನಗೆ ಪ್ರತ್ಯಕ್ಷವಾಗಿ ನನಗೆ ಉತ್ತರ ಕೊಡಲಾರದೆ ಆ ಎಲೆಯ ಮುಖಾಂತರ ಹೇಳ್ತಾ ಇದ್ದಾರೆ. ಎಷ್ಟು ಇದು ತ್ಯಾಗದ ಸಂದೇಶ. ಸಾಧುಗಳು ಸರ್ವಸ್ವವನ್ನು ತ್ಯಾಗ ಮಾಡಿ ಒಂದು ಎಲೆಗಳ ಜೊತೆಗೆ, ಭೂಮಿಯ ಜೊತೆಗೆ, ಮಣ್ಣಿನ ಜೊತೆಗೆ, ಮರಗಳ ಜೊತೆಗೆ, ಪಶು ಪ್ರಾಣಿಗಳ ಜೊತೆಗೆ ಮಾತನಾಡುವ ಸಾಮರ್ಥ್ಯ ಹೊಂದಿದ್ದಾರೆಂದರೆ ಇವರು ಸಾಧು ಸಂತರಲ್ಲ, ದೇವರು ಅಂತ ಭಾವನೆಯನ್ನು ವ್ಯಕ್ತ ಮಾಡ್ತಾನೆ. ಅಷ್ಟರಲ್ಲಿ ಮತ್ತೆ ಗಾಳಿ ಬೀಸ್ತದ, ಎಲೆ ಅಯ್ಗಾಡಕತ್ತದ. ಅಯ್ಗಾಡಕಷ್ಟ ಗುರು ನೋಡ್ತಾರ, ಬಿಟ್ಟು ಮ್ಯಾಲ ನೋಡ್ತಾರ, ಎಲೆಗಳೆಲ್ಲ ಅಯ್ಗಾಡ್ತಾ ಇರ್ತಾವ. ಅವಾಗ ಸಂತರು ಕೇಳ್ತಾರ, ಹೇ ಮರದಲ್ಲಿರ್ತಕ್ಕಂಥ ಎಲೆಗಳೇ, ನಿಮಗೇನಾದ್ರೂ ದುಃಖ ಆಗ್ತಾ ಇದೇನೋ ಅಂತ ಕೇಳ್ತಾರ. ಅವಾಗ ಮರದಲ್ಲಿರ್ತಕ್ಕಂಥ ಎಲೆಗಳಂತಾವಿಲ್ಲ ಸಂತರೇ, ನಮಗೇನು ದುಃಖ ಇಲ್ಲ. ಯಾಕಂದ್ರ ಇರುವವರೆಗೆ ನಾವು ನಿಮ್ಮಂತ ಸಂತರಿಗೆ ನೆರಳವನ್ನ ನೀಡ್ತಾ ಇದ್ದೀವಿ. ಮತ್ತೆ ಯಾವ ಪ್ರಕಾರ ನಮ್ಮ ಮಿತ್ರವನ್ನು ಬಿಟ್ಟು ಹೋದ, ಹಂಗ ಇವತ್ತಿಲ್ಲ ನಾಳೆ ನಾವು ನಮ್ಮ ಆಯುಕರ್ಮ ತೀರ್ದ ನಂತರ ನಾವು ಕಳ್ಸಿ ಹೋಗ್ಬೇಕು. ಇದು ಪ್ರಕೃತಿಯ ಸಹಜ ನಿಯಮದ. ಈ ನಿಯಮವನ್ನು ಯಾರು ಉಲ್ಲಂಘನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೇನು ದುಃಖ ಇಲ್ಲ, ನಮ್ಮ ಪರಿವಾರದ ಒಬ್ಬ ವ್ಯಕ್ತಿ ಹೋದದಕ್ಕ. ಮತ್ತೆ ಇವತ್ತಿಲ್ಲ ನಾಳೆ ನಾವು ಹೋಗೋದದ. ಈ ಸತ್ಯ ನಮಗ್ ಗೊತ್ತದ, ಯಾಕೆ ಕಳ್ಬೇಕು, ಯಾಕೆ ದುಃಖ ಮಾಡ್ಬೇಕು, ಅದಕ್ಕೆ ನಮಗೇನು ದುಃಖ ಇಲ್ಲ ಅಂತ ಆ ಮರದಲ್ಲಿರ್ತಕ್ಕಂಥ ಎಲೆಗಳು ಆ ಸಂತರ ಜೊತೆಗೆ ಮಾತಾಡಿದ್ವು. ಈ ಒಂದು ಪ್ರಸಂಗವನ್ನು ನೋಡಿ ಆ ಧನಿಕನಿಗೆ ಮತ್ತಷ್ಟು ಆನಂದ. ಆಹಾ, ನಾವು ಯಾರಾದರೂ ಕಳೆದುಕೊಂಡರೆ ಎಷ್ಟು ದುಃಖಿಯಾಗುತ್ತೇವೆ. ಆದರೆ ಈ ಮರದ ಎಲೆಗಳು ಮಾತ್ರ ದುಃಖದ ಅನುಭವವನ್ನೇ ಮಾಡ್ತಾ ಇಲ್ಲ, ಆನಂದವನ್ನ ವ್ಯಕ್ತ ಮಾಡ್ತಾ ಇದ್ದಾವ. ಅದು ಸಂತರ ಜೊತೆಗೆ ಒಡನಾಟದಲ್ಲಿ ಮಾತಾಡ್ತಕ್ಕಂತಹ, ಅವರ ಆಶ್ರಯ ಇರತಕ್ಕಂಥ ಸದ್ಭಾಗ್ಯವನ್ನು ಪಡೆದುಕೊಂಡವಂತ ತಿಳ್ಕೊಂಡ ಧನಿಕನಿಗೆ ಆನಂದದ ಅನುಭವ ಆಗ್ಲಿಕ್ಕೆ ಶುರುವಾಗ್ತದೆ. ಅವಾಗ ಮತ್ತೆ ಸ್ವಲ್ಪ ಗಾಳಿ ಬೀಸಿದಾಗ ಮತ್ತೆ ಆ ಕೆಳಗೆ ಬಿದ್ದಂತ ಎಲೆ ಅಂತದ, ಗುರುದೇವ ನನಗೆ ಎಷ್ಟು ಆನಂದ ಆಗ್ತದ, ನನಗೆ ಯಾಕೆ ದುಃಖ ಇಲ್ಲ ಅಂತ ನೀವು ಕೇಳಿದ್ರಲ್ಲ, ಅವ್ರನ್ನೆಲ್ಲ ಬಿಟ್ಟು ಬಂದಂಗ ದುಃಖ ಇಲ್ಲ ಅಂತ ಯಾಕ ಅಂತ ಕೇಳಿದ್ರ, ನನಗೆ ವಿಶ್ವಾಸ ಅದ, ನನ್ನಲ್ಲಿ ದೃಢ ಶ್ರದ್ಧೆ ಅದ, ಆತ್ಮಬಲ ನನ್ನ ಒಳಗದ, ಆತ್ಮಸ್ಥೈರ್ಯ ಅದ. ಏನು ಇವತ್ ನಾ ಕೆಳಗೆ ಬಲೆ ಬಿದ್ದೀನಿ, ಆದ್ರ ಸ್ವಲ್ಪ ಮಳೆ ಆತಂದ್ರ ನಾ ಈ ಭೂಮಿಗೆ ಅಂಟುಕೊಳ್ತೀನಿ. ಸ್ವಲ್ಪ ಗಾಳಿ ಬೀಸ್ತು, ಮಣ್ಣು ಬಂದು ನನ್ನ ಮ್ಯಾಲ ಬೀಳ್ತದ. ಮತ್ತೊಂದ್ ಸ್ವಲ್ಪ ಮಳೆ ಆಯ್ತು, ನಾ ಇಲ್ಲೇ ಕೊಳಿತೀನಿ, ಕೊಳೆತು ಗೊಬ್ಬರ ಹಾಕ್ತೀನಿ. ಗೊಬ್ಬರ ಆಗಿ ಈ ಮರದ ಬೇರನ್ನ ಹಿಡಿತೀನಿ. ಬೇರಿನ ಮುಖಾಂತರ ಏರ್ತಾ 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 ಇವತ್ತಿನ ನಾಳೆ ಗಿಡದ ತುದಿಗೆ ಹೋಗ್ತೀನಿ ಅನ್ನೋ ಆತ್ಮವಿಶ್ವಾಸ ನನಗೈತ್ರಿ. ಅದಕ್ಕೆ ನನಗೆ ದುಃಖ ಇಲ್ಲ ಅಂತ ಎಲೆ ಮಾತಾಡ್ತು. ಅವಾಗ ಧನಿಕ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ಹೇ ಗುರುದೇವ, ನನ್ನ ಅರಿವಿನ ಕಣ್ಣು ತರಿಸಿದ್ರಿ, ನಿಜವಾಗಿಯೂ ನನಗೆ ಅರ್ಥ ಆಯ್ತು. ಇವತ್ತು ನಾನು ಸುಖಿಯಾದ್ನಿ, ಸುಖದ ಅಪೇಕ್ಷಣೆ ಇದುವರೆಗೆ ಮಾಡ್ತಾ ಮಾಡ್ತಾ ಜಗತ್ತನ ಅಲದ್ನಿ, ಆದ್ರೂ ನಂಗೆ ಸುಖದ ಅನುಭವ ಆಗ್ಲೇ ಇಲ್ಲ. ಯಾವಾಗ ನಿಮ್ಮ ಚರಣದಲ್ಲಿ ಬನ್ನಿ ಒಂದು ಎಲೆಯ ಮುಖಾಂತರ ನನಗೆ ಜ್ಞಾನೋದಯವಾಯಿತು. ಇದುವರೆಗೆ ನಾ ಗಳಿಸಿರ್ತಕ್ಕಂಥ ಸಂಪತ್ತಿ ನನ್ನದು, ಸಮಾಜಕ್ಕಾಗಿ ನಾನು ಮಾಡಿದೆ, ಧರ್ಮಕ್ಕಾಗಿ ನಾನು ಮಾಡಿದೆ, ದೇಶಕ್ಕಾಗಿ ನಾನು ಮಾಡಿದೆ. ನಾ ಅಂತಕ್ಕಂಥದ್ದು, ನನ್ನಿಂದ ಅಂತಕ್ಕಂಥದ್ದು, ಗಳಿಸಿರ್ತಕ್ಕಂಥ ಸಂಪತ್ತಿ, ಮಕ್ಕಳ ಹೆಂಡ್ರ ಇದ್ರ ಮೇಲೆ ಇರ್ತಕ್ಕಂಥ ವ್ಯಾಮೋಹದಿಂದ, ಆಶೆಯಿಂದಾಗಿ ನಾನು ಶಾಂತಿಯನ್ನ, ಸುಖವನ್ನ ಕಳ್ಕೊಂಡಿದ್ದೆ. ಇವತ್ತು ನನ್ನನ್ನೆಲ್ಲದರಿಂದ ಮುಕ್ತನಾಗಿ ಮಾಡಿ ಒಂದು ಎಲೆಯ ಮುಖಾಂತರ
ಎಲ್ಲ ಲೋಭವನ್ನ ತ್ಯಾಗ ಮಾಡಿ ಆತ್ಮ ಶಾಂತಿಯನ್ನು ಪಡಿಕೊಳ್ಳಿಕ್ಕೆ ಶೌಚ, ನಾನು ಕೊಳತು ಗೊಬ್ಬರ ಆದೆ ಮಲಿನಾದೆ ಅನ್ಲಾರ್ದೆ ಆ ಗಿಡದ ಮೂಲವನ್ನು ಹಿಡಿದು ತುತ್ತು ತುದಿಗೆ ಹೋಗ್ತೀನಂತಕ್ಕಂಥ ಆತ್ಮವಿಶ್ವಾಸವನ್ನ ಎಲೆ ಯಾವ ಪ್ರಕಾರ ವ್ಯಕ್ತ ಮಾಡ್ತೋ ಅವಾಗ ನನಗೆ ಜ್ಞಾನೋದಯ ಆಯಿತು. ಹೇ ಗುರುದೇವ, ನಾನು ಆ ಎಲೆ ಹಾಗೆ ನಿಮ್ಮ ಚರಣ ಪಾದದಲ್ಲಿ ಬಂದಿದ್ದೇನೆ, ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಿ ಮೋಕ್ಷ ಮಾರ್ಗವನ್ನು ಕರುಣಿಸಿ ಅಂತ ಆ ಧನಿಕ ಕೇಳಿಕೊಂಡ. ಆವಾಗ ಆ ಸಂತರು ಅವನಿಗೆ ಯೋಗ್ಯ ಶಿಕ್ಷೆಯನ್ನ ದೀಕ್ಷೆಯನ್ನ ನೀಡಿ ಆತ್ಮ ಕಲ್ಯಾಣದ ಶ್ರೇಷ್ಠ ಮಾರ್ಗವನ್ನ, ರತ್ನತ್ರಯ ರೂಪಿ ಮೋಕ್ಷ ಮಾರ್ಗವನ್ನ ಬೋಧಿಸಿ ಆ ಜೀವಿಯ ಕಲ್ಯಾಣಕ್ಕೆ ಕಾರಣವಾದರು. ಅದಕ್ಕಾಗಿ ಲೋಭ ಕಷಾಯದಿಂದ ಆತ್ಮ ಮಲಿನವಾದರೆ ಶೌಚ ಧರ್ಮದಿಂದ ಆತ್ಮ ಪರಿಶುದ್ಧ ಪರಮಾತ್ಮನಾಗುತ್ತಾನೆ. ಆ ಪರಿಶುದ್ಧತೆಯನ್ನು ಪ್ರಾಪ್ತ ಮಾಡಿಕೊಳ್ಳಬೇಕಾದರೆ ನಾವು ಲೋಭವನ್ನ ನಾಶಿಸಬೇಕು, ಆಸೆಯನ್ನ ಬಿಡಬೇಕು. ಕೆಲವೊಂದು ಜನ ಇರ್ತಾರೆ ಸಂಸಾರದಲ್ಲಿ, ಎಷ್ಟು ಆಶಾ ಬರ್ತಿರ್ತಾರಂದ್ರ ಮಂದಿರಕ್ಕೆ ದಾನ ಕೊಟ್ಟಿರ್ತಾರೆ. ಕೆಲವೊಂದು ಕಡೆ ಏನೋ ಪಂಕ ದಾನ ಕೊಟ್ಟಿದ್ದ ಒಬ್ಬ ಸಾಧು ಸಂತರ ಪ್ರವಚನ ನಡೆದಿತ್ತಂತ. ಬೇಸಿಗೆ ಕಾಲಿತ್ತು, ಪಂಕ ಚಲೋ ಇತ್ತು. ಅಷ್ಟ ನಡು ಅವ್ ಎದ್ದು ಹಿಂಗೆ ಹುಟ್ಟಾಡೈತಿ ಯಾರ ಕಮಿಟಿಯವ್ರು ಯಾರ್ದಲ್ಲಿ ಅಂತ. ಯಾಕಪ್ಪ ಏನಾಯ್ತು ಯಾಕ ಈ ಪ್ರವಚನ ಕೇಳ ಲಕ್ಷ ಕೊಟ್ಟ ಅಂತ ಕೇಳ್ತಾ ಇದ್ರು ಉಳ್ಕೊಂಡ್ ಹಿರಿಯರೆಲ್ಲ. ಇಲ್ಲ ಪ್ರವಚನ ನಡ್ಲದ, ನಾ ಪಂಕ ಕಟ್ಟೀನಿ, ಅದಕ್ಕ ಆ ಪಂಕ ಮೊದಲು ಬಂದ್ ಮಾಡುವಂಥದ್ದು. ಯಾಕ ಕರೆಂಟ್ ಸುಡ್ತೈತಿ ಅಂತೇನೋ ಏನ ಇಲ್ಲ. ಒಂದ್ ವೇಳೆ ಪಂಕ ಚಾಲೋ ಇತ್ತಂದ್ರ ಆ ಪಂಕದ ಎದಿ ಮೇಲೆ ಬರ್ದಂತ ನನ್ನ ಹೆಸರು ಯಾರಿಗೆ ಕಾಣೋದ? ಅದಕ್ಕೆ ಪಂಕ ಬಂದ್ ಮಾಡಿದ್ರೆ 4 ಮಂದಿ ಹೆಸರೇ ಓದ್ತಾರ, ದಾನ ಕೊಟ್ಟು ಸಾರ್ಥಕ ಆತ. ಇಂಥ ಜನನು ಭೂಮಿ ತಲೆ ಮ್ಯಾಗ ಇರ್ತಾರು. ಅದಕ್ಕಂತ ಪ್ರವೃತ್ತಿ ನಮ್ಮಲ್ಲಿ ಇರಬಾರ್ದು. ದಾನ ಕೊಟ್ಟದ್ದು ಬಲಗೈಲೆ ಕೊಟ್ಟು ಎಡಗೈ ಗೊತ್ತಾಗಬಾರ್ದಂತ ಮಹಾಭಾರತದಲ್ಲಿ ಪ್ರಸಂಗ ಬರ್ತದ. ಒಂದ್ಸಲ ಭೀಮ್ ಒಮ್ಮಿಂದ ಆನಂದ ಆಗ್ತದ, ನಗಾರಿ ಬಾರ್ಸ್ಲಿಕ್ಕೆ ಶುರು ಮಾಡ್ತಾನ. ದುರ್ಯೋಧನ ಹೀಗ್ಯಾಕೆ ನಗಾರಿ ಬಾರ್ಸತ್ತ ಚರ್ಚೆ ಮಾಡ್ತಾನ. ಎಲ್ಲಾ ಕಡೆ ಚರ್ಚೆ ಶುರು. ಏನಾಯ್ತು ಪ್ರಸಂಗ ಅಂತದ ತಿಳ್ಕೊಂಡ. ಭೀಮರು ಬಂದೆಲ್ಲ ಕೇಳ್ತಾರೆ, ಏನಾಯ್ತು, ಯಾಕೆ ನಗಾರಿ ಬಾರ್ಸತಿ? ನಂಗೆ ಆನಂದ ಆಗೈತಿ, ನಂಗೆ ಖುಷಿ ಆಗೈತಿ, ಅದಕ್ಕೆ ಬಾರ್ಸ. ಎದಕ್ ಖುಷಿ ಆಯ್ತು? ನನ್ನ ಅಣ್ಣ ದಾನ ಕೊಡ್ಬೇಕಾದ್ರ ನಾಳೆ ಬಾ ಅಂತ ಹೇಳಿದ, ಅದಕ್ಕೆ ನಂಗೆ ಖುಷಿ ಆಗೈತಿ ಅಂತ. ಅಂದ್ರೆ ನಾಳೆವರೆಗೆ ನನ್ನ ಅಣ್ಣ ಇರ್ತಾನಂತ ನಂಗೆ ವಿಶ್ವಾಸ, ಅದಕ್ಕೆ ನಾ ಅಂತ. ಎಂದೂ ನನ್ನ ಅಣ್ಣ ಅಂದಿಲ್ಲ, ಇಂದಂದ, ಅದಕ್ಕೆ ನನಗೆ ಖುಷಿ ಆಗೈತಿ ಅಂತಂದ. ಅವಾಗ ಧರ್ಮರಾಜ್ ವಿಚಾರ ಮಾಡ್ತಾವ, ಓಹೋ ಭೀಮಾ ಕ್ಷಮಾ ಮಣ್ಣ ತಪ್ಪಾತು. ಆಗಿಂದಾಗ ವಾಪಸ್ ಯಾಚಕನನ್ನ ಕರೆಸಿ ದಾನ ಕೊಟ್ಟು ಬಿಟ್ಟ. ಯಾಕಂದ್ರ ಈ ಬಲಗೈಲೆ ಕೊಟ್ಟದ್ದು ದಾನ ಎಡಗೈ ಗೊತ್ತಾಗಬಾರ್ದು ಅಂತ. ಅಷ್ಟು ವಿಶುದ್ಧಿಯಿಂದ ನಾವು ದಾನ ಮಾಡಬೇಕು. ನಾಳೆ ಅಂತಕ್ಕಂಥ ಶಬ್ದ ಮರುಕ್ಷಣ ಅಂತಕ್ಕಂಥದ್ದು ಬರೋದು. ಇದ್ದ ಸಮಯದಾಗನ ಏನ್ ನಿಮ್ಮ ಹತ್ತಿರದ ಅದನ್ನ ಉಚ್ಚ ಕೋಟಿ ಭಾವದಿಂದ ದಾನ ಕೊಡಬೇಕು ಅಂತ. ದಾನ ಮಾಡ್ತಕ್ಕಂಥ ಭಾವನಾದಿಂದ ನಾವು ಲೋಭವನ್ನ ಕ್ಷಯ ಮಾಡಬಹುದು, ನಾಶ ಮಾಡಬಹುದು. ಆ ಶಕ್ತಿ ದಾನ ಪರಂಪರೆಯಲ್ಲದ. ಅದಕ್ಕ ಲೋಭ ಎಲ್ಲದ ಅಲ್ಲಿ ದಾನನೂ ಇರಂಗಿಲ್ಲ. ಎಲ್ಲಿ ಶೌಚ ಧರ್ಮದ ಅಲ್ಲಿ ಕರ್ಮ ನಿರ್ಜರೆಗಾಗಿ ಇದ್ದದ್ದನ್ನ ದಾನ ಮಾಡ್ತಕ್ಕಂಥ ಭಾವ ಜೀವಿಗೆ ಆಗ್ತಿರ್ತದ. ಅದಕ್ಕ ಆತ್ಮ ಕಲ್ಯಾಣಕ್ಕೆ ನಾವು ಈ ಸಂಸಾರದ ಬಹಳ ವಿಚಿತ್ರ ಜೀವಿ ಇರ್ತಾವ. ಎಷ್ಟು ಜಿಪುಣ ಇರ್ತಾವಂದ್ರ ಅದ್ ನಾವು ಕಲ್ಪನೆ ಮಾಡೋಕೆ ಆಗುದಿಲ್ಲ. ಅದಕ್ಕೆ ಯಾರು ಹಣಿಗಿಂತ ಹಳ ದೊಡ್ದ, ಹಳಕ್ಕಿಂತ ನದಿ ದೊಡ್ದ, ನದಿಗಿಂತ ಕೊಲ್ಲಿ ದೊಡ್ದ, ಕೊಲ್ಲಿಕ್ಕಿಂತ ಸಾಗರ ದೊಡ್ದ, ಸಾಗರಕ್ಕಿಂತ ಮಹಾಸಾಗರ ದೊಡ್ದ, ಮಹಾಸಾಗರಕ್ಕಿಂತ ಜಂಬೂದ್ವೀಪ್ ದೊಡ್ದ, ಜಂಬೂದ್ವೀಪ್ಕಿಂತ ಅಡಾಯ ದ್ವೀಪ್ ದೊಡ್ದ, ಅಡಾಯ ದ್ವೀಪ್ಕಿಂತ ಲೋಕಾಕಾಶ ದೊಡ್ದ, ಲೋಕಾಕಾಶಕ್ಕಿಂತಲೂ ಅಲೋಕಾಕಾಶ ದೊಡ್ದ, ಅದಕ್ಕಿಂತ ದೊಡ್ದ ಮನುಷ್ಯನ ಆಶಾ. ಮನುಷ್ಯನ ಜೀವನಕ್ಕೆ ಅಂತೈತಿ, ಖರೆ ಆಶಾಗ ಮಾತ್ರ ಅಂತಿಲ್ಲ ಅಂತ. ಆಶಯ ರೂಪಿ ಕುದುರೆಗೆ ಲಗಾಮ್ ಹಾಕಿದವನ ನಿಜವಾದಂತ ಜ್ಞಾನಿ. ಅವನ ಉತ್ತಮ ಶೌಚ ಧರ್ಮವನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹೆಂಗ ಎಷ್ಟು ಆಶಯ ಇರ್ತೈತಿ ಅನ್ನೋ ಕಾರಣ ಅನೇಕ ಉದಾಹರಣೆಗಳನ್ನ ನೋಡ್ಬೋದು. ಒಬ್ಬ ರೈತ ಊರ ಗೌಡ್ರು ಹೊಲದಾಗ ಕೆಲಸ ಮಾಡ್ಕೋತ ಹೊಟ್ಟಿ ಉಪಜೀವನ ಮಾಡ್ತಿದ್ದ. ಅವ್ರೇನ್ ಧಾನ್ಯ ಕಾಳ ಕೊಡ್ತಿದ್ರು, ಅದ್ಮೇಲೆ ಉಪಜೀವನ ನಡೀತಿತ್ತ ಆತಂದ. ಬಹಳ ಬಡ ಮನುಷ್ಯ. ಎಷ್ಟು ಬಡ ಇದ್ದಾಟ ಮನಸ್ಸನ್ನು ಒಂದೇನಿತ್ತು, ಸ್ವಚ್ಛಿತ್ತು. ಕಪಟ, ಮೋಸ, ವಂಚನೆ ಅವನಿಗೇನು ಗೊತ್ತಿದ್ದಿಲ್ಲ. ಎಷ್ಟು ದುಡಿತಿತ್ತು ಅಟ್ ನಂಗೆ ಸಿಗ್ತೈತಿ, ಅಷ್ಟಣ ಯಾರೋ ಊಟ ಕಂತು ನಿದ್ದೈತಿ, ಪರಮಾತ್ಮ ಸಾಕ್, ನಂಗ ಹೆಚ್ಚಿಂದ ಅಪೇಕ್ಷೆ ಇಲ್ಲ ಅಂತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಗೃಹಸ್ಥ. ಅವ್ರ ಮನೆಯಲ್ಲಿ ಇಬ್ಬರೇ, ಗಂಡ ಮತ್ತು ಹೆಂಡತಿ. ಅದಕ್ಕೆ ಹೆಚ್ಚು ಏನ್ ನೋಡ್ದ, ಸಾಹುಕಾರ ಕೊಡ್ತಾರ, ಗೌಡ್ರು ಕೊಡ್ತಾರ, ಅಷ್ಟ ಆನಂದ ಇದೆ ಅಂತ ತಿಳ್ಕೊಂಡು ಜೀವನ ತೆಗಿತಾ ಇದ್ದ. ಒಂದ್ಸಲ ಹೊಲದಾಗ ಜೋಳದಲ್ಲಿ ಎಡಿ ಹೊಡ್ಯಾಗ ಒಂದು ಗೋಟೆ ಅಂತ ವಸ್ತು ಸಿಕ್ತವ. ನೋಡ್ದ, ಫಳ 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 ಹೊಳಿತಿತ್ತು. ಆಹಾ
ಚಲೋ ಐತಿ ಗೋಟೆ, ಇದನ್ನ ಮಾರ್ರ ಒಂದ್ 5 ರೂಪಾಯಿ ಬರ್ಬಹುದು ಏನೋ ವಸ್ತು ಕಾಂತತಿದ ತಿಳ್ಕೊಂಡ ಅವ ಆ ವಸ್ತು ತಗೊಂಡ ಬಾಜಾರಕ್ಕೆ ಹೋದ. ಸಂತೆಯಲ್ಲಿ ಹೋದ, ಪೇಟೆಯಲ್ಲಿ ಹೋಗಿ ಆ ಕೈಪಾಲಿ ಮಾರೋ ಜನ ಕೂತಿರ್ತಾರಲ್ಲ ಆ ಜಾಗದ ಒಂದು ಟಾವೆಲ್ ಹಾಸಿ ಇಟ್ಕೊಂಡ ಕೂತು ಬಿಟ್ಟ. ಒಂದು 2 ತಾಸು ಹೊತ್ತು 3 ತಾಸು ಅಷ್ಟ್ರಾಗ ಒಬ್ಬ ವ್ಯಾಪಾರಿ, ರತ್ನ ವ್ಯಾಪಾರಿ ಹಾದು ಹೊಂಟಿದ್ದ. ಅವ್ನು ನೋಡಿದ, ಆಹಾ ಇಂಥ ಅನ್ಮೋಲ ವಸ್ತು ಇಂಥ ಕೈಪಾಲಿ ಬಾಜಾರದಾಗ ಬಂದೈತಿಲ್ಲ, ನೋಡ್ಬೇಕು ತಗೋ ಮುಂದೆ ಬಂದ. ಕೇಳಿದ, ತಮ್ಮ ಇದೇನು ಅಂತ. ಏನಿಲ್ರಿ, ನಮ್ ಗೌಡ್ರು ಹೊಲ್ದಾಗ ನಾ ಕೆಲಸ ಮಾಡತ್ತೀನ್ರಿ, ಮತ್ ಹೊಲ್ದಾಗ ಸಿಕ್ಕೈತಿ ಒಂದು ಗೋಟೆ ಅಂತ ವಸ್ತು, ಅದನ್ನ ಮಾರಾವ ಎಷ್ಟಕ್ಕೆ ಮಾರಾವ? ಏನಿಲ್ರಿ, ಒಂದ್ 5 ರೂಪಾಯಿ ಕೊಟ್ರ ಕೊಡ್ತೀನ್ರಿ ಅಂತಂದ್. ಆಯ್ತು ಆಶ್ಚರ್ಯದ, ನೀವು ಯಾರ? ರತ್ನ ವ್ಯಾಪಾರಿ, ಕರೋಡೋ ಕಿಮ್ಮತ್ತಿನ ವಸ್ತು ಇದು, ರತ್ನ ಇದು, 5 ರೂಪಾಯಿ ಕೊಡ್ತನಲ್ಲ ಅಂತಾನಲ್ಲ, ಎಷ್ಟು ಹುಚ್ಚತ್ತಿದ ಅಂದ್ರೆ ಇದ ಶಾನೆ ಇಲ್ಲ, ಇದಕ್ಕೆ ಇದ್ರದ ಕಿಮ್ಮತ್ ಗೊತ್ತಿಲ್ಲ, ಇದ್ರ ಮೋಸ ಮಾಡ್ಬೇಕಂತ ಬತ್ ನೋಡ್ರಿ ಆಶಾ. ಏನ ಯಾಕೆ ಇದಕ್ಕೆ 5 ರೂಪಾಯಿ ಕೊಡು ಹುಚ್ಚಗ, 1 ರೂಪಾಯಿ ಕೊಟ್ಟು 2 ರೂಪಾಯಿ ಕೊಟ್ಟು ತಗೊಂಡ್ರ ಆತಳ ಅಂತ ವಿಚಾರ ಮಾಡಿದ. ಏನಪ್ಪಾ ಆ 1 ರೂಪಾಯಿ ಕೊಡವನಂತ ಕೇಳಿದ. ಇಲ್ರಿ, ಹಾಳ ಬಡುವುದನ್ನ ನೋಡ್ರಿ, 5 ರೂಪಾಯಿ ಕೊಟ್ರ ಒಂದು ವಾರ ತಕ ನಾ ಕೂತಿರ್ತೀನ್ರಿ, ಅದಕ್ಕ 5 ರೂಪಾಯಿ ಕೊಟ್ಟು ಒಯ್ರಿ ಅಂತ ಕೇಳ್ಕೊಂಡ ಆತ. ಅವಾಗ ವ್ಯಾಪಾರಿ ಅಂತಾರೆ, ನೀ ಕೊಡಲ್ಲ 2 ರೂಪಾಯಿಗೆ ಆಗೋದಿಲ್ರಿ, 5 ರೂಪಾಯಿ ಕೊಟ್ಟು ಒಯ್ರಿ ಅಂತ ಹೇಳ. ಅಂತ ಏನ್ ಮಾಡ್ತಾನೋ, ಎಲ್ಲಿ ಹೋಗ್ತಾನ ಹಿಂಗ್ ಹೋಗಿ ಬರ್ಬೇಕಂತ ಪೇಟೆ ತಿರುಗಾಡಿ ಬರ್ತಾನೋ. ಒಂದ್ ಅರ್ಧ ತಾಸ ನಂತರ ಮತ್ತೆ ಬಂದು ಕೇಳ್ತಾನೋ, ಏನಪ್ಪಾ ಕೊಡಾವೆಲ್ಲ ಕೊಡಾಕ ಇಟ್ಟೇನ್ರಿ, ಮತ್ತೆ ಎಷ್ಟು ಕೊಡವ? 5 ರೂಪಾಯಿ. ಇಲ್ಲ 3 ರೂಪಾಯಿ ಕೊಡು, ಇನ್ನೊಂದ್ 2 ರೂಪಾಯಿ ಏರ್ಸಿ ಒಯ್ರಿ ಅಂತ. ಇಲ್ಲ 3 ರೂಪಾಯಿ ಕೊಡಾವೇನಿಲ್ಲ, ನ ಸಮಯ ಐತ್ರಿ, ನಾ ನೋಡ್ತನು ಯಾರೇ ಬಂದು ಒಯ್ಬಹುದು ಅಂತ. ಹ್ಞೂ ಅಂತ ಅಟ್ರಾಗವ ಮತ್ ಹೋಗಿ ಬರ್ಬೇಕಂತ ಹಿಂಗ್ ತಿರುಗಾಡಿ ಬರ್ತಾನು. ಮತ್ತೊಂದ್ ತಾಸು ಬಿಟ್ಟು ಬರ್ತಾನು, ಹೇಳ್ತಾನ, ಕೊಡಾವಿಲ್ಲ ಅಂತ. ಎಷ್ಟಕ್ರಿ? ನೇಟ್ಗೆ 5, ಇಲ್ಲ 4 ರೂಪಾಯಿ ಕೊಡು. ಅವಾಗ ಅಂತಾನೆ, 1 ರೂಪಾಯಿ ಬಿಟ್ಟು ಹೋಗ್ಬೇಡ್ರಿ, ನಾನು ಬಡೋದನಿ, ನೀವು ನೋಡಕ್ ಶ್ರೀಮಂತರ ಕಾಣ್ತೀರಿ, ನಿಮ್ ಹೆಸರು ಮ್ಯಾಗ ಒಂದು ದಿವಸ ಅಲ್ಲ 1 ವಾರ ತಕ ಬದುಕ್ತನ, ಅದಕ್ಕ 5 ರೂಪಾಯಿ ಕೊಟ್ಟು ಒಯ್ರಿ ಅಂತ ಹೇಳ್ತ. ನೀ ಕೊಡಲ್ಲ 4 ರೂಪಾಯಿಗೆ, ನ ಸಮಯ ಐತ್ರಿ ನೋಡ್ತನು, ನ ಟೈಮ್ ಐತ್ರಿ, ಯಾರೇ ಬಂದು ಒಯ್ಬಹುದು, ನಂಗ 5 ರೂಪಾಯಿ ಸಿಕ್ಕ್ರಿ ಚಲೋ ಆತ್ರಿ, ಭಗವಂತನ ಆಶೀರ್ವಾದ ಇತ್ತಂದ್ರತ್ತ ಇನ್ನೊಟ್ಟು ಕಾಯ್ತನ್ರಿ ಅಂತ ಅವಂದ. ನೀ 4 ರೂಪಾಯಿ ಕೊಡಾವನಿಲ್ಲೋ? ಇಲ್ರಿ ಅಂತಂದ. ಮತ್ ಹೋಗಿ ಬರ್ಬೇಕು, ಹಿಂಗ ಮತ್ತೆ ಎಲ್ಲಿ ಹೋಗಂತ ಹಿಂಗ ಹೋಗಿ ಬರ್ಬೇಕಂತ ಹೋಗಿದ್ದ. ಹೋಗಿ ವಾಪಸ್ ಬರೋದ್ರ ಮತ್ತೊಬ್ಬ ವ್ಯಾಪಾರಿ ಅದ ಹಾದಿಲೆ ಹಾದು ಹೊರ್ತಿದ್ದ. ಅವನ ಕಣ್ಣಿಗೆ ವಸ್ತು ಬಿತ್ತು. ಅವನು ನೋಡಿ ಆಶ್ಚರ್ಯ ಆಗ್ತಾನ, ಓಹೋ ಇಂಥ ಅನ್ಮೋಲ್ ರತ್ನ ಹೀರಾ ಇಂಥ ಒಂದು ಬಾಜಾರ್ದಾಗ ಬಂದ್ ಕೇಳಿದ, ಏನಪ್ಪಾ ಇದು? ಹಿಂಗ್ರಿ, ಮತ್ತ ನಾ ಗೌಡ್ರು ಹೊಲ್ದಾಗ ಕೆಲಸ ಮಾಡತ್ತೀನ್ರಿ, ಮತ್ ಇದು ವಸ್ತು ಸಿಕ್ಕೈತಿ ಮಾರಾಕ್ ತಂದಿನ ಗೋಟಿ ಅಂತ. ಎಷ್ಟು ಕೊಡವ? ಏನಿಲ್ರಿ, ಒಂದ್ 5 ರೂಪಾಯಿ ಕೊಟ್ರ ಕೊಡ್ತೀನ್ರಿ. 5 ರೂಪಾಯಿ? 10 ರೂಪಾಯಿ ತಗೋ ಅಂದವ್. ಖುಷಿ ಆತವಾಗ. ಇಂಥ ರಥ 10 ರೂಪಾಯಿ ಕೊಡ್ತಿದ್ದ. ಅಟ್ರಾಗ ಅವ್ ಬಂದ್ ಮೊದ್ಲಿನ ವ್ಯಾಪಾರಿ ಕೇಳಿ ಹೋಗಿದ್ಲ 4 ರೂಪಾಯಿಗೆ. ನಿಲ್ಲ ಅಂತಂದ್ರ, ಏನಿಲ್ರಿ ಅವ್ರು ತಗೊಂಡ್ರಿ ಕೊಟ್ನಿ. ಎಷ್ಟು ಕೊಟ್ಟೆವ್? ನಾ 5 ರೂಪಾಯಿ ಕೊಟ್ಟಿನ್ರಿ, ಅವ್ರು ನಂಗೆ 10 ರೂಪಾಯಿ ಕೊಟ್ಟವ್ರು ಅಂತಂದ್. ನೀವು ಹನಿ ಬಡ್ಕೊಂಡು, ಯಾಕ ಹುಚ್ಚ, ಎಷ್ಟು ಹುಚ್ಚದಿವೋ ನೀ ಅಂತ. ಯಾಕೆ ನಾಯಕ್ ಹುಚ್ಚರಿ? 5 ರೂಪಾಯಿ 10 ರೂಪಾಯಿ ಕೊಡಾತಾರ, ನಂಗ ನಾಯಕ್ ಹುಚ್ಚ ಅಂತ ನೀವಂತಾನು. ಹುಚ್ಚ ಅದು ರತ್ನೋ ಅಂದ್ರೆ ಏನ್ರಿ ಅಂತ ನೀವು ಗೊತ್ತಿಲ್ಲ ಪಾಪ ಅದಕ್ಕ. ಅಲ್ಲೋದು ಹೀರಾ ಮೋತಿನೋ ಹಂಗಂದ್ರೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಹಂಗಂದ್ರೆ ಏನಪ್ಪಾ ಅಂತ. ಅಲ್ಲೋದು ಕರೋಡೋ ಕಿಮ್ಮತ್ತಿನ ವಸ್ತು ಐತಿ. ಕರೋಡೋ ಅಂದ್ರೆ ಏನ್ರಿ ಅದು ಗೊತ್ತಿಲ್ಲ ಇದಗ. ಕೋಟಿ ಗೆಟ್ಲೆ ಕಿಮ್ಮತ್ತಿನ ಮೊಮ್ಮಕ್ಳಿಗೆ ಗಿರ್ಮಕ್ಳು ಕೂತ್ ತಿನ್ಬೋದು ಅಂತ ಕಿಮ್ಮತ್ತಿನ ವಸ್ತು ಐತಿ. 5 ರೂಪಾಯಿ 10 ರೂಪಾಯಿ ಕೊಟ್ಟು ಕೂತಿಲ್ಲ ಅಂತ ಹುಚ್ಚು ಅಂತ ನೀವು ಹೇಳಿದ. ಅವಾಗ ನೀವಂತಾನ, ಯಾರ ಗರೀಬಿ ಮನುಷ್ಯ ರೈತ ಅಂತಾನ, ಅಲ್ರಿ ಇದು ರತ್ನ ತಿನ್ನೋದು ಗೊತ್ತಿಲ್ಲ ನಂಗ, ಇದು ಕೋಟಿ ಕಿಮ್ಮತ್ತಿಂದ ವಸ್ತು ಅಂದ್ರೆ ನಮ್ಮ ಮೊಮ್ಮಕ್ಳು ಗೊತ್ತಿರುವಂತದ ಅಷ್ಟ ಸಂಪತ್ತಿ ವಸ್ತು ಐತಿ, ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿಲ್ದಕ್ಕ ನಾ 5 ರೂಪಾಯಿ ಕೊಟ್ನಿ, ಅವ್ರು ನಂಗೆ 10 ರೂಪಾಯಿ ಕೊಟ್ರ. ನೀ ಗೊತ್ತಿದ್ದು 1 ರೂಪಾಯಿ ಬಿಟ್ಟಲ್ಲ, ನೀ ಅಂತ ಹುಚ್ಚ ಅಂದವ್. ಹಂಗಾದ ಜೀವನದಾಗ ಬಾಳೆ ಅಂದ್ರ ಈ ಸಂಸಾರದ ಜೀವ ಆಸೆಯಿಂದ ಎಲ್ಲವನ್ನ ಕಳ್ಕೋತದ. ಆಸೆ ದುಃಖದ ಮೂಲ. ಬುದ್ಧರು ಹೇಳಿಲ್ಲ, ಆಸೆ ದುಃಖದ ಮೂಲ. ಆಸೆಯಿಂದ ನಾವು ಏನು ಪಡ್ಕೊಳ್ಳೋದು ಸಾಧ್ಯನೇ ಇಲ್ಲ. ಯಾವಾಗ ನಮ್ಮಲ್ಲಿ ತ್ಯಾಗ ಭಾವನ ಬರ್ತದೆ, ನಾನು ಬದುಕಬೇಕು ಇನ್ನೊಬ್ಬರು ಬದುಕಬೇಕು ಅಂದಾಗ ಸುಖಿ ಆಗಲಿಕ್ಕೆ ಸಾಧ್ಯ. ನೀವು 1 ರೂಪಾಯಿ ಕಡಿಮೆ ಮಾಡಿ ತಗೊಳಕ್ ಹೋಗಿ ಎಲ್ಲಾ ಕಳ್ಕೊಂಡ. ಅವ 5 ರೂಪಾಯಿ ವಸ್ತು ಕೇಳಿದಕ್ಕೆ 10 ರೂಪಾಯಿ ಕೊಡ್ತು. ಯಾಕ? ಕರೋಡೋ ಕಿಮ್ಮತ್ತಿನ ವಸ್ತು. ಆಶಾ ಬಾಳ ಪಡುವ ಅತಿ ಆಶೆ ದುಃಖಕ್ಕೆ ಮೂಲ ಆಗ್ತದ. ಅತಿ ಆಶೆ ಮಾಡಬಾರ್ದು ಅಂತ. ಅದಕ್ಕಿಂತ ಅನೇಕ ದೃಷ್ಟಾಂತಗಳನ್ನ ನಾವು ಕಾಣ್ತೀವಿ. ಅದಕ್ಕ ದುಃಖದ ಅಭಾವ ನಮ್ಮ ಜೀವನದ ನಾವು ಮಾಡ್ಕೋಬೇಕಾಯ್ತಂದ್ರ
ಇದ್ರಾಗ ಸಂತೃಪ್ತಿಯಿಂದ ಇರೋದನ್ನ ಕಲಿಬೇಕು. ಆಶಯವಾಗೂ ಮಾಡಬಾರ್ದು. ಆಸೆನ ದುಃಖಕ್ಕೆ ಮೂಲದ. ಯಾಕಂದ್ರ ಧರ್ಮ ಯಾಕೆ ಹೇಳ್ರು? ಆತ್ಮ ಕಲ್ಯಾಣಕ್ಕಾಗಿ, ಆತ್ಮನಿಗೆ ಶಾಂತಿ ಸಿಗೋ ಸಲುವಾಗಿ, ಆತ್ಮ ಸಂತೃಪ್ತ ಆಗೋ ಸಲುವಾಗಿ. ಅನಾದಿ ಕಾಲದಿಂದ ನೋಡ್ರಿ ಎಷ್ಟೋ ಧರ್ಮಾತ್ಮ ಧರ್ಮ ಮಾಡೇನೆ ಇವತ್ತು ಸುಖಿ ಆಗ್ಯಾರು. ನಾವು ಪಾಂಡವ್ರನ್ನ ಯಾಕೆ ನೆನೆಸ್ತೀವಿ ಅಂತ ಕೇಳ್ರ, ಧರ್ಮದಿಂದನೇ ಪಾಂಡವ್ರ ಜಯ ಸಿಕ್ತು. ಬಲೆ ಅವ್ರ ಜೀವನ ಕಷ್ಟಮಯ ಇತ್ತು, ಅದ್ರ ಜಯ ಯಾರು ಸಿಕ್ತು? ಕೊನೆಗೆ ಪಾಂಡವರಿಗೆ. ಇತಿಹಾಸ ತೆಗೆದು ನೋಡ್ರಿ, ರಾಮನ್ ಜೀವನದಾಗ ರಾವಣ ಜೀವನ ಇರ್ತಕ್ಕ ಮೆರದ ಏನ್ ಬೇಕು ಅಷ್ಟ ಐಶ್ವರ್ಯ ಎಲ್ಲ ಭೋಗ ಭಾಗ್ಯಗಳನ್ನ ಭೋಗಿಸಿದ. ಆದ್ರ ಸತ್ತು ನರಕಕ್ಕೆ ಹೋದ. ರಾಮ ಇದ್ದ ಜೀವನದ ವನವಾಸಿ ಆದ, ಕಷ್ಟಗಳನ್ನ ಭೋಗಿಸಿದ, ಎಷ್ಟೋ ಉಪಸರ್ಗಗಳನ್ನ ಭೋಗಿಸಿದ. ಕೊನೆಗೆ ಸಂಸಾರ ತ್ಯಾಗ ಮಾಡಿ ಸನ್ಯಾಸಿಯಾಗಿ ಉಪಸರ್ಗಗಳನ್ನ ಜಯಿಸಿ ಮೋಕ್ಷಕ್ಕೆ ಅಧಿಕಾರಿ ಆದ್ರು, ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೊಂಡ್ರು. ಎಲ್ಲಿ ಸತ್ಯದ, ಎಲ್ಲಿ ಧರ್ಮದ, ಎಲ್ಲಿ ಆಸ್ಥಾದ, ಎಲ್ಲಿ ಮೋಕ್ಷ ಮಾರ್ಗದಲ್ಲಿ ನಾವು ಗಮನ ಮಾಡ್ತೀವಿ, ಅಲ್ಲಿ ಕಷ್ಟ ಬರೋದಂತೂ ಸ್ವಾಭಾವಿಕ. ಆ ಕಷ್ಟಗಳನ್ನ ಕಳೆದಾಗ ಆತ್ಮ ಸುಖಿ ಆಗಲಿಕ್ಕೆ ಸಾಧ್ಯ. ಆತ್ಮನನ್ನ ಪರಮ ಸುಖಿ ಮಾಡಬೇಕಾದ್ರ ನಾವು ಆಶೆಯನ್ನ ಬಿಡಬೇಕು, ಲೋಭವನ್ನ ಬಿಡಬೇಕು, ಧರ್ಮ ಆಶ್ರಯವನ್ನ ಪಡಿಬೇಕು. ಯಾವ ಜೀವಾತ್ಮ ಧರ್ಮ ಆಶ್ರಯದಾಗಿರ್ತಾನ ಆ ಜೀವಾತ್ಮನ ಪರಮ ಸುಖಿ ಆಗ್ತಾನ. ಅದಕ್ಕ ಧರ್ಮಕ್ಕಿಂತ ಮಿಗಿಲಾದ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಹೇಳ್ರು, ವಿದ್ಯಾಮಿತ್ರಂ ಪ್ರವಾಸೇಶು ಭಾರ್ಯಾಮಿತ್ರಂ ಗೃಹೇಶು ಚ ವ್ಯಾಧಿಸ್ತೌಷಧ ಮಿತ್ರಂ ಧರ್ಮೋ ಮಿತ್ರಂ ಸದಾಸ್ತುಮೇ ಅಂತ. ಏನೋ ಪ್ರವಾಸ ಕಾಲದಲ್ಲಿ ವಿದ್ಯಾ ನಮಗ್ ಮಿತ್ರ ಕೆಲಸ ಮಾಡ್ರ, ಮನೆಯೊಳಗ ಹೆಂಡತಿ ಏನೋ ಮಿತ್ರ ಕೆಲಸ ಮಾಡ್ರ, ರೋಗ ಆದಾಗ ಔಷಧಿ ನಮಗ ಮಿತ್ರ ಕೆಲಸ ಮಾಡ್ರ, ಹುಟ್ಟಿಡ್ಕೊಂಡು ಸಾಯುವವರೆಗೆ ಕೊನೆಯವರೆಗೆ ಯಾರಾದ್ರೂ ಮಿತ್ರ ನಿನ್ ಜೊತೆ ಇದ್ರ ಅದು ಧರ್ಮ ಮಾತ್ರ ಒಂದೇ. ಧರ್ಮೋ ಮಿತ್ರಂ ಸದಾಸ್ತುಮೇ. ಸದಾ ಕಾಲದ ನಿನ್ ಜೊತೆಗೆ ಮಿತ್ರ ಕೆಲಸ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರ ಅದು ಧರ್ಮ ಒಂದು. ಅದಕ್ಕೆ ಹೇಳ್ರು, ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರ ಅವರನ್ನ ಧರ್ಮ ಆಪತ್ತ ಕಾಲಿನ ರಕ್ಷಣೆ ಮಾಡ್ತದ. ಶಕ್ತಿ ಧರ್ಮದಲ್ಲಿ. ಅದಕ್ಕೆ ಉತ್ತಮ ಶೌಚ ಧರ್ಮದ ನಮ್ಮ ಆತ್ಮ ಪ್ರಾಪ್ತಿಯಾಗಬೇಕಾಗಿತ್ತು ಅಂತಂತ ಕೇಳ್ರ ನಾವು ಶುದ್ಧ ಭಾವದಿಂದ ಧರ್ಮಾಸ್ತರಣ ಮಾಡಬೇಕು, ಧರ್ಮದ ಆಚರಣೆ ಮಾಡಬೇಕು, ಆತ್ಮ ಕಲ್ಯಾಣಕ್ಕಾಗಿ ಪುರುಷಾರ್ಥ ಮಾಡಬೇಕು. ಲೋಭವನ್ನ ತ್ಯಾಗ ಮಾಡಿ ಉತ್ತಮ ಶೌಚ ಧರ್ಮದ ಪ್ರಾಪ್ತಿಗಾಗಿ ಪುರುಷಾರ್ಥ ಮಾಡಬೇಕು. ಅಂದಾಗ ಮಾತ್ರ ಈ ಆತ್ಮ ಪರಮ ಸುಖಿ ಆಗಲಿಕ್ಕೆ ಸಾಧ್ಯ. ಸುಖದ ಮೂಲ ಏನಂತ ಕೇಳಿದ್ರ ಇಲ್ಲಿ ಶೌಚ ಧರ್ಮ. ಆ ಶೌಚ ಧರ್ಮದಿಂದ ನಾವು ಸುಖಿ ಅಂತ ಕೇಳ್ರು. ಸುಖ 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 ಎಂದು ಅಲೆಯುತ್ತ ದಿನದಿ ಸುಖವನ್ನು ಕಾಣದೆ ಕೊರಗುವೆ ಮನದಿ. ಸುಖದ ಮೂಲವನ್ನು ಹುಡುಕದೆ ಮುದದಿ ಸುಖಕ್ಕೆ ಪೇಚಾಡುವೆ ನೀ ಅನುದಿನದಿ. ಆ ಸುಖವೇನು ಪೇಟೆಯಲ್ಲಿ ಇರುವುದೇ, ಆ ಸುಖವೇನು ಬೀದಿಯಲ್ಲಿ ಇರುವುದೇ. ಓ ಮನವೇ ನೀ ಏಕೆ ಅಲೆದಾಡುವೆ, ನೀ ನಿನ್ನನ್ನೇ ನೀ ಮರೆತಿರುವೆ. ಜಿನ ನಾಮವ ನೀ ನೆನೆ ಮನವೇ, ನೀ ನೆನೆದರೆ ನಿಜ ಸುಖ ಕಾಣುವೆ. ಓ ಮನವೇ ನೀ ಏಕೆ ಅಲೆದಾಡುವೆ, ನೀ ನಿನ್ನನ್ನೇ ನೀ ಮರೆತಿರುವೆ. ಏನೋ ಭಾವಲಿಂಗಿ ಮುನಿ ಈ ಮನಸ್ಸಿಗೆ ಹೇಳ್ತಾನ, ಏ ಮನಸ್ಸೇ, ಮನುಷ್ಯನ ಮನಸ್ಸು ಬಾ ಕೆಟ್ಟಿದು, ಇದರಿಂದನೇ ಎಲ್ಲ ಪಾಪ ಆಗ್ತಾವ. ಅದಕ್ಕ ಈ ಮನಸ್ಸು ರೂಪಿ ಕೂದರಿಗೆ ಲಗಾಮ್ ಹಾಕಿದಾಗ ಮಾತ್ರ ನಾವು ವಿಜಯ ಸಾಧಿಸಲಿಕ್ಕೆ ಸಾಧ್ಯ. ಸುಖಿ ಯಾರೋ? ಯಾರು ತಮ್ಮ ಇಂದ್ರಿಯಗಳನ್ನ ಜಯಿಸ್ಯಾರ, ಯಾರು ತಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಯಾರ, ಅವರು ಸುಖಿ ಆಗಲಿಕ್ಕೆ ಸಾಧ್ಯ. ಸ್ಪರ್ಶ, ರಸ, ಗಂಧ, ವರ್ಣ, ಶಬ್ದ, ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಪ್ರಾಣಿ ಜೀವಿಗಳು ಬಲಿಯಾಗ್ಯವ. ಹೆಂಗ? ಅವು ಇಂದ್ರಿಯ ದಾಸಾಗಿ. ಹಾನಿ ಸ್ಪರ್ಶನೇಂದ್ರಿಯ ಸುಖದ ವಾಸನಾ ಸಲುವಾಗಿ ಹೆಣ್ಣಾಣಿ ಚಿತ್ರ ನೋಡಿ ಹೊಂಡದಾಗ ಹೋಗಿ ಬೀಳ್ತೈತಿ. ಬೇಟೆಗಾರ ಮಾಡ್ತಕ್ಕಂಥ ಹೊಂಡ ತೆಗೆದಿರ್ತಾರ, ಮ್ಯಾಲೆಲ್ಲ ಇಲಿ ಹಾಕಿ ಮಣ್ಣು ಉಗುಲಂಗ್ ಮಾಡಿಬಿಟ್ಟಿರ್ತಾರ, ಜಗಳ ಹಾಕಿ ಮುಂದೆ ಹೆಣ್ಣಾಣಿ ಪೋಟು ಹಚ್ಚಿರ್ತಾರ ದೊಡ್ಡ. ಅದನ್ನ ನೋಡಿ ಸ್ಪರ್ಶನೇಂದ್ರಿಯ ಸುಖ ತಗೋಬೇಕಂತ ಆಣಿ ಹೋಗ್ತದ, ಆ ಹೊಂಡದ ಬಿದ್ದ ತನ್ನ ಪ್ರಾಣ ಕಳ್ಕೋತದ. ಇದು ಸ್ಪರ್ಶನೇಂದ್ರಿಯ. ರಸನೇಂದ್ರಿಯ ಸುಖ ಸಲುವಾಗಿ
ಮೀನಿಗೆ ಗಾಳ ಹಾಕ್ತಾರಲ್ಲ, ಹೊಳ ಹಾಕಿ ನೀರ್ನ್ಯಾಗ ಊದ್ರ ಆ ಮೀನ್ ಹೊಳ ತಿನ್ಬೇಕ, ಅಟ್ಯಾಕ್ ಮಾಡ್ರ ಬಾಯ ಸಿಕ್ಕೊಂಡ ತನ್ನ ಪ್ರಾಣ ಕಳ್ಕೋತದ. ಘಾನೇಂದ್ರಿಯ ಸುಖಕ್ಕೆ ಮರಳಾಗಿ ಭೃಂಗ ಕಮಲ್ದ ಹೂವಿನ್ಯಾಗ ಹೋಗಿ ಸುಗಂಧ ಸವಿಬೇಕಂತ ಒಳಗ್ ಕೂತ ಎಷ್ಟು ಮೈ ಮೈತೈತಿ ಅಂದ್ರ ಸೂರ್ಯಾಸ್ತ ಆದದ್ದನ್ನ ಮರ್ತು ಬಿಡ್ತದ. ಆ ಟೈಮ್ದಾಗ ಕಮಲ್ ಮುಚ್ಕೊಂಡ್ ಬಿಡ್ತದ, ಶ್ವಾಸೋಶ್ವಾಸ ಆಗಲ್ಕ ಸತ್ತು ಹೋಗಿ ಬಿಡ್ತದ. ಯಾವುದು? ಭೃಂಗ. ಘಾನೇಂದ್ರಿಯ ಸುಖಕ್ಕೆ ಮರಳಾಗಿ ನೋಡ್ರಿ, ಅದ ಭೃಂಗ ಕಟ್ಟಿಗ್ಯಾಗ ಬಿದ್ರ ಬೆಟ್ಟ ಕಟ್ಟಿಗ್ಯಾಗ ತೂತ ತೆಗೆದು ಒಳಗ ಮಣಿ ಮಾಡಿ ವಾಸ ಮಾಡ್ತಕ್ಕಂಥ ಸಾಮರ್ಥ್ಯ ಆ ಭೃಂಗಕ್ಕೈತಿ. ಆದ್ರ ಅದ ಬರೇ ಕಮಲ್ ಹೂವಿನ ದಳದೊಳಗೆ ಸಿಕ್ಕ ಸತ್ತು ಹೋಗ್ತತಿ. ಯಾಕ? ಅದು ಮರಳಾಗೈತಿ. ಅದಕ್ಕ ಘಾನೇಂದ್ರಿಯ ಸುಖದಾಗ ಮರಳಾಗೈತಿ. ಚಕ್ಷುರೇಂದ್ರಿಯ ಸುಖಕ್ಕೆ ಮರಳಾಗಿ ಲೈಟ್ ಕಿಡ ಅಂತೀವಿ, ಲೈಟ್ ಹೊಳ, ಆ ಲೈಟ್ಗೆ ಹೋಗಿ ಡ್ಯಾಶ್ ಮಾಡ್ತಾವ, ಹೊಡೆದ ತಿನ್ಬೇಕಂತ ತಿಳ್ಕೊಂಡ, ಏನೋ ಆಯ್ತು ತಿಳ್ಕೊಂಡು ಹೊಡೆದ ತಮ್ಮ ಪ್ರಾಣ ಕಳ್ಕೋತಾವ. ಕರ್ಣೇಂದ್ರಿಯ ಸುಖಕ್ಕೆ ಮರಳಾಗಿ ಹರಿಣ ಅರ್ಥಾತ್ ಜಿಂಕೆ ಸಾರಂಗ ಬಾರಿಸೋದ ಆವಾಜ್ ಕೇಳಿ, ಆ ನಾದ ಕೇಳಿ ಮೈ ಮರ್ತ ನಿಂತಾಗ ಬಲೆ ಹಾಕಿ ಬಿಡ್ತಾರ, ತನ್ನ ಪ್ರಾಣ ಕಳ್ಕೋ. ಒಂದೊಂದು ಇಂದ್ರಿಯಕ ವಶೀಭೂತನಾಗಿ ಎಲ್ಲಾ ಪ್ರಾಣಿಗಳು ತಮ್ಮ ಪ್ರಾಣ ಕಳ್ಕೊತಾವ. ಈ ಮನುಷ್ಯ 5 ಇಂದ್ರಿಯಕ್ಕೆ ವಶೀಭೂತ ಆದ್ರೆ ಇವನ ಗತಿ ಏನು? ಅದಕ್ಕ ಇಂದ್ರಿಯವನ್ನ ಜಯಿಸಬೇಕು, ಇಂದ್ರಿಯಗಳನ್ನ ನಾಶ ಮಾಡ್ಬೇಕು, ಅಂದ ಮಾತ್ರ ಈ ಆತ್ಮ ಸುಖಿ ಆಗ್ತಾನ. ಇವಕ್ಕೆಲ್ಲಾ ಕಾರಣ ಮನಸ್ಸ. ಮೃದುವಾದಂತ ಹಾಸಿಗೆ ಬಯಸ್ತದ, ಸುಗಂಧಿತವಾದಂತ ಫಲಪುಷ್ಪಗಳನ್ನ ಬಯಸ್ತದ, ಯಾವುದು ಸಿಹಿಯಾದಂತ ಪಂಚ ಪಕ್ವಾನ ಬಯಸ್ತದ. ಇದರಿಂದನ ಜೀವ ದುಃಖಿ ಆಗ್ತದೆ. ಈ ಇಂದ್ರಿಯಗಳನ್ನ ಜಯಿಸ್ತಕ್ಕಂಥ ವ್ಯಕ್ತಿತ್ವ ಮೊದಲು ಮನಸ್ಸ ನಿರ್ಮಲ ಆಗ್ಬೇಕು, ಮನಸ್ಸು ಸದೃಢ ಆಗ್ಬೇಕು, ಮನಸ್ಸು ಗಟ್ಟಿ. ಅದಕ್ಕ ಆಶಾ, ಈ ಆಶಾಕ ಮೂಲ ಮನಸ್ಸ. ಆ ಮನಸ್ಸವನ್ನ ಅದಕ್ಕಂತರ ಭಾವೇಂದ್ರಿಯ. ದೈವೇಂದ್ರಿಯಗಳು 5: ಸ್ಪರ್ಶ, ರಸ, ಗಂಧ, ವರ್ಣ ಮತ್ತು ಶಬ್ದ. 6ನೇದು ಯಾವ್ದು ಇಂದ್ರಿಯ? ಭಾವೇಂದ್ರಿಯ ಅರ್ಥಾತ್ ಮನಸ್ಸ. ಅದರ ಮೇಲೆ ನಾವು ಜಯ ಸಾಧಿಸಬೇಕು, ಅಂದ ಮಾತ್ರ ನಾವು ಸುಖಿ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಲೋಭ ಕಷಾಯದಿಂದ ಮುಕ್ತ ಆಗ್ಬೇಕಾಗಿತ್ತು, ನಮ್ಮ ಆತ್ಮನ ಶೌಚ ಧರ್ಮ ಕಡೆ ಒಯ್ಯಬೇಕಾಗಿತ್ತು. ಅಂದ್ರ ನಾವು ಆತ್ಮಾವಲೋಕನ ಮಾಡಬೇಕು, ಆಸೆಯಿಂದ ನಿವೃತ್ತಿ ಹೊಂದಲಿಕ್ಕೆ ಪುರುಷಾರ್ಥ ಮಾಡಬೇಕು. ಈ ಸಂಸಾರದ ಜೀವ ಯಾರಿಗೆಲ್ಲ ಮೋಸ ಮಾಡ್ತೈತಿ? ಯಾಕ? ಆಶಾದಿಂದನ. ದೇವ್ರ ಹುಂಡಿ ಹಾಕ್ಬೇಕಾದ್ರೆ 1 ರೂಪಾಯೋ 2 ರೂಪಾಯೋ 8 ನೋಡ್ತೈತಿ. ಅದ ಕುಡಿಯಾಕ ತಿನ್ನಾಕ ಮಾಡಬಾರ್ದಂತ ಪಾಪ ಮಾಡಾಕ ರೊಕ್ಕ ಎಷ್ಟು 100 ಹೋತು 1000 ಹೋತು ವಿಚಾರ ಮಾಡಂಗಿಲ್ಲ. ಇದ ಪಾಪಕ್ಕೆ ಮೂಲ ಐತಿ. ಅದಕ್ಕೆ ಆಶೆಯನ್ನ ಗೆದ್ದಾಗ ಮಾತ್ರ ನಾವು ಸುಖಿಯಾಗಿರಾಕ ಸಾಧ್ಯ. ಒಬ್ಬಿದ್ದ ಎಷ್ಟು ಪಾಪಿ ನೋಡ್ರಿ ಮನುಷ್ಯನೊಳಗ ಆಶೆ ಎಷ್ಟು ವಿಚಿತ್ರ ಇರ್ತೈತಿ ಅಂತ ಕೇಳ್ರ. ಒಬ್ಬ ಮನುಷ್ಯ ಏನ್ ಮಾಡ್ತಾ ಇದ್ದ, ಮನೆ ಮಾರಕ್ ಹರಾಜ್ ಹಾಕಿಟ್ಟ. ಆ ಊರಾಗ ಒಬ್ಬ ಮನುಷ್ಯ ಅದನ್ನ ತಗೋಬೇಕು ಅನ್ನೋ ಭಾವ ಆಯ್ತು. ಏನ್ ತಗೋಬೇಕು ಅನ್ನೋ ಭಾವ ಆತು? ಮನಿ ಮಾರಾವ್ ಸಂಕಲ್ಪ ಮಾಡಿದ. ಏನ್ ಸಂಕಲ್ಪ ಮಾಡಿದ? 10 ಲಕ್ಷಕ್ಕೆ ಮನಿ ಮಾಯ್ತಂದ್ರ ಚಲೋ ಅಂತ. ಸವಾಲ್ ಏರಾಕೈತು. ಆ ಟೈಮ್ದಾಗ 9,98,000 ಆತು. ನೋಡಿ ವಿಚಾರ ಮಾಡಕೈತ, ಚಲೋ ಆತಪ್ಪ ನಾ ಅಂದ್ಕೊಂಡಂಗ ಆತು. 11 ಲಕ್ಷ ತಗೊಬಂದ. ಮತ್ತ ಖುಷಿ ಆಯ್ತು, ಯಾಕಂದ್ರೆ 10 ಹಿಡ್ದೀನಿ, 11 ಆತು. ಮತ್ತೊಬ್ಬ 15 ಅಂತಂದ, ಮತ್ತೊಬ್ಬ 20 ಅಂತಂದ, 25 ಲಕ್ಷ ಅಂತ. ಬಹಳ ಖುಷಿ ಪಡಕೈತು. ನೋಡ್ರಿ, ನಾ 10 ಲಕ್ಷ ಟಾರ್ಗೆಟ್ ಇಟ್ಟಿನಿ, 25 ಲಕ್ಷ ನಂಗೆ ರೊಕ್ಕ ಬರತೈತಿ ಮನಿ ಸಲ. ಬಹಳ ಖುಷಿ ಆಯ್ತು. ಯಾಕ? ಆಶಾ ನೋಡ್ರಿ ಮನುಷ್ಯನ್. ಕೊನೆಗೆ ಏನ್ ವಿಚಾರ ಮಾಡಕೈತಿ ಮನಸ್ನ್ಯಾಗ? ಹೆಂಗ ಅವ್ ದೇವರಿಗೆ ಬೇಡ್ಕೊಂಡಿದ್ದ. ಯಾವಾಗ? ಬೇರೆ ದೇಶಕ್ಕೆ ಹೋಗಿದ್ದ ವ್ಯಾಪಾರ ಮಾಡಾಕ. ಬರಾಗ ಚಂಡಮಾರುತ ಬೀಸಿ ಸಮುದ್ರದಾಗ ನಾವಿ ಅರ್ಥಾತ್ ಹಡಗ ಅಲ್ಲೋಲ್ಕಲ ಆಯ್ತಿತ್ತು. ಆ ಟೈಮ್ದಾಗ ನಾವಿ ಇರ್ತಾವ. ಮೇನ್ ಮ್ಯಾನೇಜರ್ ಹೇಳಿದ, ನಿಮ್ ಪ್ರಾಣ ಬಚಾವ್ ಮಾಡ್ಕೊ ಬಿಟ್ಟಿತ್ತು ಜಿಗಿರಿ, ನಿಮ್ ಪ್ರಾಣ ಬಚಾವ್ ಮಾಡ್ಕೋರಿ, ಇನ್ನಂತೂ ಹಡಗ ನಾವೆಲ್ಲ ಬದುಕೋದು ಸಾಧ್ಯ ಇಲ್ಲ ಅಂತ. ಎಲ್ಲಾರು ಏನೇನಂತ ಒಂದ್ ಜಿಗಿದ್ರು. ಇವಂತಿಗೆ ಸಂಪತ್ತಿ ಇತ್ತು, ಹೆಂಗ್ ಮಾಡೋದ ಅಂದ. ಆ ರತ್ನ ಎಲ್ಲ ಒಳೆ ಮಾಡಿ ಕಟ್ಕೊಂಡ, ಮತ್ ಇವ್ ಜಿಗದ. ಆ ಒಂದು ಬುಟ್ಟಿ ಒಂದು ಕಟ್ಟಿಗೆ ಸಹ ಸಿಕ್ತು, ಇಸ್ಕೋತ್ ಬಂದ. ಆ ಟೈಮ್ದಾಗ ಪರಮಾತ್ಮ ಒಂದ್ ವೇಳೆ ಇದ್ರ ನಾ ಬದುಕಿಸಿದಂದ್ರ, ಒಂದ್ ವೇಳೆ ನನ್ನ ಪ್ರಾಣ ಉಳಿಸಿದಂದ್ರ, ನಾನು ಮನಿ ಏನ ಮಾಡ್ತಲ್ಲ, ಆ ಮನಿ ಮಾರಿದ ರೊಕ್ಕ ನಿನಗ ದಾನ ಮಾಡ್ತನು ಅಂತ ಹೇಳ್ಕೊಂಡಿದ್ದ. ಈ ಬರಾಕೈತಿ ನಾವು ಯಾರಿಗೆ 25 ಲಕ್ಷ ಏರಾಕೈತ್ಲ. 25 ಲಕ್ಷ 1 ವಾರ, 25 ಲಕ್ಷ 2 ವಾರ,
ನಿಲ್ 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 ಅಂತಂದು. ಯಾಕ ಇನ್ ದೇವ್ರುಂಡಿಗೆ 25 ಲಕ್ಷ ಕೊಡ್ಬೇಕಾಗತಿ, ಬೇಡ ಹೆಂಗ್ ಯಾಕೆ ಕೊಡ್ದ ಅಂತಂದ. ವಿಚಾರ ಮಾಡಿದ, ನಿಂದ್ರಿ ಹಿಂಗ ನಾ ಮನಿ ಮಾಡೋದು ಕರೆನತಿ, ನಿಂದ್ರ ಅಂತಂದಿ. ನನ್ ಮತ್ತೊಂದು ಕಂಡೀಷನ್ ಐತಂದ. ಏನ, ಈ ಮನಿ ಜೊತೆಗೆ ನಾವು ಬೆಕ್ಕ ಒಂದು ಕೊಡವ್, ಈ ಮನಿ ಜೊತೆಗೆ ನಾ ಬೆಕ್ಕನು ಕೊಡವ್. ನಂದು ಕಾನೂನು ನನ್ ಮನ್ಸತ್ತಿದ. ಏನ 25 ಲಕ್ಷ ಐತಿಲೋ, 1 ವಾರ 2 ವಾರ ನಿಲ್ರಿ. ಬೆಕ್ಕಿನ ಕಿಮ್ಮತ್ತ 24,99,999 ರೂಪಾಯಿ. ಮನಿ ಕಿಮ್ಮತ್ತ ₹1. ಹಂಗಿತ್ತರ ತಗೋರಿ. ವಿಚಾರ ಮಾಡಕೈತಿ ಮಂದಿಲ್ಲ, ತಲೆ ತಿರುಗೈತಿ, ಹಿಂಗ್ಯಾಕ್ ಮಾಡತ್ತಿ ಹುಚ್ಚದ ಅಂತ. ನನ್ ತಲೆ ತಿರುಗಿದೆ ತಿಳ್ಕೋರಿ, ನಾ ಹುಚ್ಚದಂತ ತಿಳ್ಕೋರಿ. ನಂದು ಮಾತ್ರ ಹಿಂಗ್ ನೋಡು, ಬೆಕ್ಕನ ತಗೋಬೇಕಾದ್ರೆ ಜೋಡಿ ಮಾತ್ರ 25 ಲಕ್ಷ ರೂಪಾಯಿ ನಾವು ಒಪ್ಕೋಕ್. ನಾವು ಹುಚ್ಚ ಏನಾಗಿರೋದು ನಮಗೇನ ಬೆಕ್ಕ ಇಲ್ಲ ಬಿಟ್ಟು ಬರ್ನು, ಮನಿ ಇದ್ರೆ ಆತ್ಲ. ಇವ್ರು 3 ವಾರ ಅಂದ್ರು ಏನ 25 ಲಕ್ಷ ರೂಪಾಯಿ ಮನಿ ಹರಾಜಾಯ್ತು. ಸಾವುಕಾರ ಕುನ್ಯಾಕೈತು, ಖುಷಿ ಆತು. ಯಾಕ ಬಹಳ ಖುಷಿ ಆತ್. ಇವ್ರು ಅಂದ್ರು ನಾವು ತಗೊಂಡ್ವಿ, ಹೆಂಗಾಯ್ತು ನಮ್ಗೆ ಆತು, ಬೆಕ್ಕ ಬಿಟ್ಟು ಬಂದ್ರ ತಗೊಂಡ್ ಇವ್ರು ತಮ್ಮ ರೊಕ್ಕ ಕೊಟ್ಟು ಹೋದ್ರು. ನೀವು ಅಂದ್ ನೋಡ, ದೇವ್ರನ್ನ ಪಸಾಸಿನಿ. ಯಾಕ ನಾ ಏನ್ ಹೇಳಿ, ಮನಿ ಮಾರಿದ ರೊಕ್ಕ ದಾನ ಮಾಡ್ತು ಅನ್ನೋದು ಹುಂಡಿಗೆ ಹಾಕ್ತು, ದೇವ್ರಿಗೆ ಕೊಡ್ತು ಅಂತ ಹೇಳಿ. ಮನಿ ಎಟ್ಟಕ್ ಮಾರಿತು? ₹1. ನಾ ಬೆಕ್ಕ ಮಾರೇನಿ 24,99,999 ರೂಪಾಯಿ. ಇವ್ ಬೆಕ್ಕಿನ ರೊಕ್ಕ ನನ್ನ, ಮನಿನ ₹1 ನಿಂದ ದೇವ್ರಿಗೆ ಹಾಕಿಬಿಟ್ಟ. ಇಂತ ಮೋಸ ಮಾಡೋ ಮಂದಿ ಪ್ರಪಂಚದಾಗ. ಆಮೇಲೆ ಸುಖಿ ಆಗ್ಲಿಕ್ಕೆ ಹೆಂಗ ಸಾಧ್ಯ? ಸುಖ ಅಂತೂ ಸಿಗೋದಿಲ್ಲ. ಸುಖದ ಪ್ರಾಪ್ತಿ ಮಾಡ್ಕೋಬೇಕಾಯ್ತಂದ್ರ ಮೊದ್ಲ ಆಶಾರೂಪಿ ಕುದುರೆಗೆ ಲಗಾಮ್ ಹಾಕ್ಬೇಕು. ಕುದುರೆ ನೋಡ್ರಿ, ಕುದುರೆ ಎಂದ ಓಡಾಕತೈತಿ ಅಂದಿದ್ದು ಇವತ್ತು ಓಡಾಕತೈತೆ. ಕುದುರೆ ಇದ್ದಂಗ ಮನುಷ್ಯ ಇದು. ಸುಖ ಸಿವೆ ಒಂದ್ಸಲ ಕುದುರೆಗೆ ಒಟ್ಟೆ ಎದ್ದು ಓಡಾಕ್ ಆಗೋತಂತ. ಆ ಟೈಮ್ದಾಗ ಯಾಕಿನ್ ಮನೆ ಕೆಲಸ ಮಾಡೋತು, ನಾಟಕ ಮಾಡೋದಿದ್ ಬೇಡ ಅಂತೇಳಿ 3 ದಿವ್ಸ ಉಪವಾಸ ಕೆಡಿದ್ಲು. ಯಾರ? ಕುದುರೆ ಮಾಲಕ. 3 ದಿವ್ಸ ಉಪವಾಸ ಕೆಡಿವಿ. ಅದಕ್ಕ ಮುಂದೊಂದು ಕಟ್ಟಿಗೆ ಕಟ್ಟಿದ್, ಅದಕ್ಕ ಮುಂದ ಟಾಂಗಾಕ ಉದ್ದ ಕಟ್ಟಿಗೆ ಕಟ್ಟಿ, ಅದ್ರ ಮುಂದೊಂದು ಗಜರಿಕಾಯಿ ಜೋತ್ ಬಿಟ್ಟು ಇದು ಐತ್ ನೋಡು. ಓಡ್ಲಾರ್ದ ಕುದುರೆ ಐತ್ತು. ಯಾಕ? ಹಸ್ದಿತ್ತು 3 ದಿವಸ. ಗಜರಿಕಾಯಿ ಸಿಗ್ದ ತಿನ್ಬೇಕಂತ ಓಡಾಕಾಯ್ತು. ಅದ್ ಹೆಂಗ್ ಮುಂದ್ ಓಡ್ತೈತಿ ಗಜರಿಕಾಯಿನೂ ಮುಂದ ಸಿಕ್ಕೋದು. ಕುದುರೆಕಾಯಿ ಸಿಗವ ಓಡಿ 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 ಸಂಜೆಗ್ ಮನಿಗ್ ಬಂದ್ರು ಅದಕ್ಕೇನ್ ಗಜರಿಕಾಯಿ ತಿನ್ನಾಕ ಸಿಗಲಿಲ್ಲ. ಬೆಳತಕ್ಕಾದ್ರೆ ಮತ್ ಏನ್ ಚಿಂತಿ, ನಾಳೆ ನಾ ಗಜರಿಕಾಯಿ ತಿನ್ನವನ ನಿದ್ದಿಗನ್ನ ಸಿಗ್ ಅದ ವಿಚಾರ ಮಾಡಕೈತು. ಮತ್ ಮರದು ಸುಳಿದ, ಮತ್ ಓಡ್ತು 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 ಗಜರಿಕಾಯಿ ಸಿಗಲೇ ಇಲ್ಲ. ಅಂದ್ರೆ ಗಜರಿಕಾಯಿ ಸಿಕ್ಕಿತ್ತನ ಅದಕ್ಕ ಅಂತರತಿ ಸಿಗಾಕ್ ಸಾಧ್ಯ. ಹಂಗ ಮನುಷ್ಯ ಸಂಸಾರದಾಗ ಮದುವೆ ಆದ್ರೆ ಸುಖ ಸಿಕ್ಕಿತ್ತು, ಮಕ್ಕಳಾದ್ರೆ ಸುಖ ಸಿಕ್ಕಿತ್ತು, ಹೊಲ ತಗೊಂಡ್ರೆ ಸುಖ ಸಿಕ್ಕಿತ್ತು, ಗಾಡಿ ಕೂಡ ತಗೊಂಡ್ರೆ ಸುಖ ಸಿಕ್ಕಿತ್ತು ಅಂತ ಈ ಸಂಸಾರದಾಗ ಬೆನ್ನ ಹತ್ತಿದೆಲ್ಲ. ಆದ್ರ ಈ ಜೀವಕ್ಕೆಂದು ಸುಖ ಸಿಕ್ಕಿಲ್ಲ. ಸುಖ ಸಿಗಬೇಕಾಗಿತ್ತಂದ್ರ ಈ ಆಶಾರೂಪಿ ಕುದುರೆ ಲಗಾಮಕ್ಕೆ ನಿನ್ನ ಒಳಗನೆ ಇದ್ದ ಉತ್ತಮ ಶೌಚ ಧರ್ಮದ ಪ್ರಾಪ್ತಿ ಮಾಡ್ಕೊಂಡಿದ್ದೆ ಆದ್ರ ನೀನು ಪರಮ ಸುಖಿ ಆಗ್ತೀಯ. ಸುಖ ಎಲ್ಲೈತಿ? ಮೋಕ್ಷದಾಗ. ಸಂಸಾರದ ಎಲ್ಲೂ ಸುಖ ಇಲ್ಲ. ಒಂದ್ ವೇಳೆ ಸುಖ ಇದ್ರ ಅದು ಕ್ಷಣಿಕ ಸುಖ. ಪ್ರೋಚನ್ ಮುಸು ಮನಿಗೆ ಹೊಂಟ್ರಿ ಅಂದ್ರ ಹೋಟೆಲ್ದಾಗ ಯಾರು ಬಜಿ ಮಾಡ್ತಾರ, ವಾಸ ಬತ್ತ ಬಾಯ ನೀರ್ ಬಿಟ್ಟು ತಿಂದ್ರೇನ? ತಿಂದಿಲ್ಲ. ಕರೆ ವಾಸ ಬಂದದಕ್ಕ ಸುಖದ ಅನುಭವ. ಹಂಗಿ ಸಂಸಾರದಾಗ ಯಾವ ಇಂದ್ರಿಯ ಸುಖ ಸಿಕ್ರು ಅದು ಕ್ಷಣಿಕ ಸುಖ ಐತಿ. ಕರೆ ಸುಖ ಎಲ್ಲೈತಂದ್ರ ಅವಿನಾಶಿ ಸುಖ, ಸಿದ್ಧ ಸುಖ, ಶಾಶ್ವತ ಸುಖ ಎಲ್ಲೈತಂದ್ರ ಮೋಕ್ಷದಾಗೈತಿ. ಆ ಮೋಕ್ಷ ಪ್ರಾಪ್ತಿಗಾಗಿ 4 ಕಷಾಯಗಳ ಅಭಾವ ಮಾಡ್ಕೋಬೇಕು. ಕ್ರೋಧ, ಮಾನ್, ಮಾಯಾ, ಲೋಭ ಇವು ನಾವು ನಾಶ ಮಾಡ್ಬೇಕಾದ್ರ ಕ್ಷಮಾ, ಮಾರ್ದವ್, ಆರ್ಜವ್, ಶೌಚ್ಯ ಈ ಧರ್ಮ ಪ್ರಾಪ್ತಿ ಮಾಡ್ಕೋಬೇಕು. ಅಂದ ಮಾತ್ರ ಈ ಆತ್ಮ ಪರಮ ಸುಖಿ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಆಸೆಯನ್ನ ಬಿಟ್ಟು ನಿಮ್ಮ ಜೀವನದಲ್ಲಿ ಉತ್ತಮ ಶೌಚ ಧರ್ಮವನ್ನ ಶುಚಿರ್ಭೂತೆಯನ್ನು ಮಾಡ್ತಾ ಪ್ರಯತ್ನ ಮಾಡ್ರಿ. ಬಾಹ್ಯದಲ್ಲಿ ದೇಶದಲ್ಲಿ ಈಗಾಗಲೇ ಸ್ವಚ್ಛತಾ ಅಭಿಯಾನ ಚಲೋದು. ಈಗ ಮೋದಿ ಅವ್ರು ಹೇಳ್ರು, ಮೋದಿ ಅವ್ರು ಎಲ್ಲಿದೆ ಹೇಳ್ರು? ಇದನ್ನ ಮಹಾವೀರ ಭಗವಾನ್ರು ಹೇಳಾರು. ಮೋದಿ ಅವ್ರು ಹೇಳು ದೇಶ ಸ್ವಚ್ಛ ಇತ್ತಂದ್ರ, ನಿಮ್ ಓಣಿ ಸ್ವಚ್ಛ ಇತ್ತಂದ್ರ, ನಿಮ್ ಮನಿ ಸ್ವಚ್ಛ ಇತ್ತಂದ್ರ ನಿಮ್ ಮನಸ್ಸು ಸ್ವಚ್ಛ ಆಗ್ತದ. ನಿಮ್ ಶರೀರ ಕರ್ಮದಿಂದ ಅಂದ್ರೆ ಅರ್ಥಾತ್ ರೋಗದಿಂದ ಮುಕ್ತ ಆಗ್ತದ. ನಿರೋಗಿ ಶರೀರ ನೀವೆಲ್ಲರೂ ಸ್ವಾಸ್ಥ್ಯರಾಗಿರ್ತೀರಿ ಅಂತ ತಿಳ್ಕೊಂಡ ಮೋದಿ ಅವರು ಇಡೀ ದೇಶಕ್ಕನ ಸಂದೇಶ ಕೊಡಕತ್ತಾರೋ. ಇದ ಸಂದೇಶವನ್ನ ಮಹಾವೀರ್ ಕೊಟ್ಟಾರು. ಬಾಹ್ಯ ಶುದ್ಧಿ, ಅಂತರಂಗ ಶುದ್ಧಿ.
ಬಾಯಿ ಎಷ್ಟು ಶುದ್ಧದ ಅವಶ್ಯಕತೆ ಅದ ಅಷ್ಟ ಅಂತರಂಗದ ಶುದ್ಧಿ ಅವಶ್ಯಕತೆ ಅದ. ನೀವು ಅಂತರಂಗ ಶುದ್ಧಿ ಆಗ್ಬೇಕಾಯ್ತಂದ್ರ, ಅಂತರಂಗ ಶುಚಿರ್ಭೂತ ಆಗ್ಬೇಕಾಯ್ತಾರ, ಆತ್ಮದಲ್ಲಿ ಉತ್ತಮ ಶೌಚ ಧರ್ಮ ಪ್ರಕಟ ಆಗ್ಬೇಕಾಯ್ತಂದ್ರ ಮನಸ್ಸ ಸ್ವಚ್ಛ ಮಾಡ್ಕೊಂತ ಕಾರ್ಯವನ್ನ ನಾವು ಮಾಡಬೇಕು. ಈ ಉತ್ತಮ ಕ್ಷಮಾದಿ ಪರ್ವಗಳಿಂದ ಇವತ್ತು ಶುರುವಾಗ್ಯಾವ. ಪರ್ಯುಷನ್ ಪರ್ವ ನಮ್ಮ ಆತ್ಮನಲ್ಲಿರ್ತಕ್ಕಂಥ ಮಲಿನ ಸ್ವಭಾವವನ್ನು ಹೊರಗಾಕಿ ಕರ್ಮ ಮಲಗಳನ್ನ ದೂರ ಮಾಡಿ ಆತ್ಮನನ್ನ ಪರಿಶುದ್ಧ ಮಾಡ್ತಕ್ಕಂಥ ಕಾರ್ಯವನ್ನ ಈ ಒಂದು ಪರ್ವದಲ್ಲಿ ನಾವೆಲ್ಲ ಮಾಡೋದದ. ಈ ಮಂಗಲಮಯ ಪರ್ವದಲ್ಲಿ ವ್ರತ, ನಿಯಮ, ಜಪ, ತಪ, ಉಪವಾಸಗಳನ್ನ ಮಾಡ್ತಾ ಲೋಪಿ ಅನುಷ್ಠಾನಗಳನ್ನ 5 ಜನ 10 ಜನ ಸೇರಿ ಮನೆಯಲ್ಲಿ ಅಥವಾ ಯಾವ್ದು ಎಲ್ಲಿ ಜಾಗ ಅನುಕೂಲ ಅದ, ಬಸ್ತಿ ಒಳಗಿದ್ರು ಒಂದ್ ಕಡೆ ಸೈಡ್ ಅನುಕೂಲ ಮಾಡ್ಕೊಂಡ, ಸಾಮಾಜಿಕ ಅಂತರ ಕಾಯ್ಕೊಂಡ, ಮಾಸ್ಕ್ ಹಾಕೊಂಡ, ವ್ರತ ನಿಯಮಗಳನ್ನ ಮಾಡ್ತಾ ಮಾಡ್ತಾ ನಿಮ್ ಪರಿಣಾಮಗಳನ್ನ ಪರಿಶುದ್ಧ ಮಾಡ್ತಾ ನಿಮ್ಮ ಆತ್ಮನ ಕಲ್ಯಾಣ ಮಾಡ್ಕೊಳ್ರಿ. ಸರ್ವರಿಗೂ ಮಂಗಲಮಯ ಆಶೀರ್ವಾದ. ಓಂ ನಮಃ.